ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಕರ್ನಾಟಕ ಮಾಧ್ಯಮ ಅಕಾಡೆಮಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ಮಾಧ್ಯಮ ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಆಯೋಜಕರು ಹಿರಿಯ ಪತ್ರಕರ್ತರು, ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀಮತಿ ಆಯಿಷಾ ಖಾನಂರವರೇ, ಈ ಕಾರ್ಯಕ್ರಮದಲ್ಲಿ GND ಅಧ್ಯಕ್ಷರಾದಂಥ ಮಾನ್ಯ ಬಲಬೀರ್ ಸಿಂಗ್ ರವರಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶಿಲ್ಪಾ ಶರ್ಮಾ ಅವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಗಿರೀಶ್ ಬಡೋಳಿ ಅವರಿದ್ದಾರೆ. ಇಲ್ಲಿ ಶ್ರೀಮತಿ ರಶ್ಮಿ ಅವರು, ಸಹನಾ ಅವರು, ಮಂಜುನಾಥ್ ಅವರು, ಮತ್ತೆ ಈ ಸಂಸ್ಥೆಯ ಕಾರ್ಯದರ್ಶಿಗಳಿದ್ದಾರೆ. ಮತ್ತು ಉಪಸ್ಥಿತರಿರುವಂಥ ಎಲ್ಲ, ಬೀದರ್ ಅಷ್ಟೇ ಅಲ್ಲ, ನಮ್ಮ ಕಲ್ಯಾಣ ಕರ್ನಾಟಕದ ಬೇರೆ ಬೇರೆ 7 ಜಿಲ್ಲೆಗಳಿಂದ ಬಂದಂಥ ಎಲ್ಲ ಮಾಧ್ಯಮ ಪ್ರತಿನಿಧಿಗಳ, ಮತ್ತೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥ ಸುಕುಮಾರ್ ಅವರು, ಪ್ರೊಫೆಸರ್ ಸಪ್ನಾ ಅವರಿದ್ದಾರೆ. ಎಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಪ್ರಥಮವಾಗಿ ಶ್ರೀಮತಿ ಆಯಿಷಾ ಖಾನಂರವರು ಮಾಧ್ಯಮ ಅಕಾಡೆಮಿ ವತಿಯಿಂದ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಈ ಮಾಧ್ಯಮ ತರಬೇತಿ ಕಾರ್ಯಾಗಾರ ಎಲ್ಲಿ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ನಮ್ಮ ಬೀದರ್ನಲ್ಲಿ ಈಗಾಗಲೇ ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಬೀದರ್ ನಮ್ಮ ಕರ್ನಾಟಕ ರಾಜ್ಯದ ಮುಕುಟ, ಕಿರೀಟ. ಈ ಬೀದರ್ನಲ್ಲಿ ಆಯೋಜನೆ ಮಾಡಿದ್ದಾರೆ. ಬೀದರ್ ಜಿಲ್ಲೆ ನಮ್ಮ ಒಂದು ಕಡೆ ಗಡಿ ಭಾಗದ ಜಿಲ್ಲೆ, ತೆಲಂಗಾಣ ಇದೆ, ಒಂದು ಕಡೆ ಮಹಾರಾಷ್ಟ್ರ ಇದೆ. ಈ ಜಿಲ್ಲೆಗೆ ತನ್ನದೇ ಆದಂತ ಶ್ರೇಷ್ಠ ಇತಿಹಾಸ ಇದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ರು, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಸರ್ವರಿಗೂ ಸಂಬಾಳು ಸಂಪಾಲು ಅಂತೇಳಿ ಹೇಳಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದುಕೊಟ್ಟು ಅನುಭವ ಮಂಟಪದ ಮುಖಾಂತರ ಇವತ್ತು ಅವರೇನೊಂದು ಸಂದೇಶವನ್ನು ಕೊಟ್ಟಿದ್ದಂಥದ್ದಿದೆ. ಇದು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಯಾವ ರೀತಿಯಲ್ಲಿ ಸರ್ವಧರ್ಮ ಸಮನ್ವಯ ಅಂತ ಹೇಳ್ತೀವಿ, ಗುರುನಾನಕ್ ದೇವ್ಜಿಯವರು ಇಲ್ಲಿ ಬಂದು ಪಾದಾರ್ಪಣೆ ಮಾಡಿದಂಥದ್ದು ಇರ್ಬೋದು, ಮೊಹಮ್ಮದ್ ಗವಾನ್ನ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಇಲ್ಲಿದ್ದು ವಿದೇಶಿಯರಿಗೂ ಸಹಿತ ಗುಣಾತ್ಮಕ ಶಿಕ್ಷಣ ಕೊಟ್ಟಂಥದ್ದು ಇರ್ಬೋದು, ಇಲ್ಲಿ ಅನೇಕ ಸೂಫಿ ಸಂತರು ಆಗಿ ಹೋಗಿದ್ದಂಥದ್ದು. ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಶ್ರೀಮಂತವಾಗಿದ್ದರು. ನಮ್ಮ ಜಿಲ್ಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೇರೆ ಕಡೆ ಹೋಲಿಕೆ ಮಾಡಿದರೆ, ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಮೈಸೂರು ಭಾಗದಲ್ಲಿ ಹೋಲಿಕೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಹಿಂದುಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ವೇಗದ ಗತಿಯಲ್ಲಿ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ಇಂಥ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು
ಬೀದರ್ನಲ್ಲಿ ಈ ಒಂದು ಮಾಧ್ಯಮ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದಕ್ಕಾಗಿ ಆಯೇಷಾ ಖಾನಂರವರಿಗೂ ಮತ್ತು ಅವರೆಲ್ಲ ತಂಡದವರಿಗೂ ನನ್ನ ಪರವಾಗಿ ಬೀದರ್ ಜಿಲ್ಲೆ ಜನರ ಪರವಾಗಿ ಹಾರ್ದಿಕ ಅಭಿನಂದನೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಈಗಾಗಲೇ ಅವರು ಹೇಳಿದ್ರು, ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ, ನಮ್ಮ ಆಡಳಿತದ 4ನೇ ಒಂದು ಆಧಾರ ಸ್ತಂಭ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ನಂತರ ಮಾಧ್ಯಮದ ಮೇಲೂ ಅಷ್ಟೇ ಒಂದು ಜವಾಬ್ದಾರಿ ಇದೆ. ಯಾಕೆ 4ನೇ ಆಧಾರ ಸ್ತಂಭ ಅಂತ ಹೇಳ್ತೀವಿ? ಶಾಸಕಾಂಗ ನಾವು ಕಾಯ್ದೆ ಕಾನೂನು ಮಾಡ್ತೀವಿ, ಕಾರ್ಯಾಂಗ ಅದನ್ನು ಅನುಷ್ಠಾನ ಮಾಡ್ತದೆ, ನ್ಯಾಯಾಂಗ ಸಂವಿಧಾನಾತ್ಮಕವಾಗಿ ನಾವು ಮಾಡ್ತಾ ಇದ್ದೇವಲ್ಲ ಅನ್ನುವಂತ ನೋಡುವಂಥದ್ದು. ಇವೆಲ್ಲ ಎಲ್ಲೋ ಒಂದು ಕಡೆ ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಜನರಿಗೆ ತಂದು ಜನರಿಗೆ ಮುಟ್ಟಿಸುವಂತ ಒಂದು ಮಹತ್ತರವಾದಂಥ ಕೆಲಸ, ಮತ್ತೆ ಸಮಾಜದಲ್ಲಿ ಒಂದು ಜನಾಭಿಪ್ರಾಯ ಮೂಡುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಮಾಧ್ಯಮಕ್ಕಿದೆ ಅಂತಲೇ ಬಹಳ ಹೆಮ್ಮೆಯಿಂದ ಹೇಳಿಕೆ ಬಯಸ್ತಾರೆ. ಅದಕ್ಕೆ ಪತ್ರಿಕಾ ವೃತ್ತಿ ಇದೊಂದು ಬರೀ ವೃತ್ತಿ ಅಲ್ಲ, ಇದೊಂದು ಪವಿತ್ರವಾದಂಥ ವೃತ್ತಿ ಅಂತೇಳಿ ನಾವೆಲ್ಲ ಸಮಾಜ ಸೇವೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳು, ಇವತ್ತು ನೀವು ನೋಡಿ, ಇವತ್ತಿನಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹಿತ ನಮ್ಮೆಲ್ಲ ಸ್ವಾತಂತ್ರ್ಯ ಸೇನಾನಿಗಳು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವತ್ತೇನು ಅನಕ್ಷರತೆ ಇತ್ತು. ಯಾರು 10-15% ಸಾಕ್ಷರತೆ ಮಾತ್ರ ಇತ್ತು. ಯಾರಿಗೂ ವಿದ್ಯಾಭ್ಯಾಸ ಮಾಡಿರಲಿಲ್ಲ. ಅಂಥ ಸಮಯದಲ್ಲಿ ಸಹಿತ ಬಾಲ್ ಗಂಗಾಧರ್ ತಿಲಕ್ರವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಧ್ಯಮದ ಮುಖಾಂತರ, ಪತ್ರಿಕೆಗಳ ಮುಖಾಂತರ ಸಮಾಜದಲ್ಲಿ ಒಂದು ಪರಿವರ್ತನೆ, ಒಂದು ಬದಲಾವಣೆ ತರಲಿಕ್ಕೆ ಅವರಲ್ಲಿ ರಾಷ್ಟ್ರೀಯತೆ, ದೇಶಭಕ್ತಿ ಕಿಚ್ಚು ಹತ್ತಿಸುವಂಥ ಒಂದು ಕೆಲಸವನ್ನು ಮಾಡಿದಂಥದ್ದು ನೋಡಿದ್ದೇವೆ. ಸುಮಾರು 245 ವರ್ಷಗಳ ಇತಿಹಾಸ. ಬೆಂಗಾಲ್ ಗೆಜೆಟ್ ಬಂದು 1780ರಲ್ಲಿ ಬಂತು. ಕರ್ನಾಟಕದಲ್ಲಿ 1843ರಲ್ಲಿ ಮಂಗಳೂರು ಸಮಾಚಾರ ಬಂತು. 182 ವರ್ಷಗಳ ಇತಿಹಾಸ. ಸುದೀರ್ಘವಾದಂಥ ಇತಿಹಾಸದಲ್ಲಿ ಬಹಳಷ್ಟು ಸಾಧನೆ, ಬಹಳಷ್ಟು ಕೊಡುಗೆ ಮಾಧ್ಯಮದವರು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅನೇಕ ಜನ ಇವತ್ತು ಕರ್ನಾಟಕ ರಾಜ್ಯದವರು ಸುಮಾರು ಈ ಮಾಧ್ಯಮದಲ್ಲಿ ಖಾದ್ರಿ ಶಾಮಣ್ಣನವರು, ತೀತಾ ಶರ್ಮಾ ಅವರು, ಹನುಮಂತರಾಯ್ ಅವರು, ಇವತ್ತು ಆರ್ ದಿವಾಕರ್ ಅವರು, ಪಾಟೀಲ್ ಪುಟ್ಟಪ್ಪ ಅವರು, ರಾಮಯ್ಯ ಅವರು, ಸುಮಾರು ಜನ ಕರ್ನಾಟಕದಲ್ಲಿ ಮಾಧ್ಯಮದವರು ಸೇವೆಯನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸಹಿತ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ತಂದೆಯವರು, ನಮ್ಮ ದಮನ್ನ ವಿಶ್ವನಾಥ್ ಪಾಟೀಲ್ ಅವರು, ಬೀದರ್ಗಿ ಆವಾಜ್ ಖಾಜಿ ಅರ್ಷದಲ್ಲಿ ಅವರು ಯಾವಾಗಲೂ ಪೇಪರ್ ಬರ್ತಾ ಇದ್ರು. ಶಿವಶರಣಪ್ಪ ವಾಜರು ಉತ್ತರ ಕರ್ನಾಟಕ ಹಿಡ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಅವಾಗ ಸ್ಥಳೀಯ ಪತ್ರಿಕೆಗಳಿತ್ತು. ವಚನ ಕ್ರಾಂತಿ ನಾನೇ ಪ್ರಪ್ರಥಮವಾಗಿ ಇಂಜಿನಿಯರಿಂಗ್ ಮುಗಿದ ಮೇಲೆ ಉದ್ಘಾಟನೆ ಮಾಡಿದೆ. ಸ್ಥಳೀಯರೇನು ಕಡಿಮೆ ಇದೆ ಅಂತಲ್ಲ, ಬಹಳಷ್ಟು ಪತ್ರಿಕೆಗಳು, ಮಾಧ್ಯಮಗಳಲ್ಲಿ ನಾವೆಲ್ಲಕ್ಕಿಂತ ಮುಂದೆ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸುಮಾರು ಪೇಪರ್ಗಳು ಬರ್ತವೆ, ಒಳ್ಳೆಯದೇ ಇದೆ. ಎಷ್ಟು ಪೇಪರ್ ಬಂದರೂ ಅಷ್ಟು. ಈ ರೀತಿಯಲ್ಲಿ ಮಾಧ್ಯಮ ಬಹಳಷ್ಟು ಉತ್ತಮವಾದಂಥ ಪೆನ್ ಈಸ್ ಮೈಟರ್ ದೆನ್ ಸ್ವರ್ಡ್ ಅಂತ ಹೇಳ್ತಾರೆ. ಲೇಖನಿ ಖಡ್ಗಗಿಂತಲೂ ಹರಿತವಾದಂಥದ್ದು ಅಂತ ಹೇಳಿ. ಆದರೆ ಲೇಖನಿ ನಾವು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ. ಜನರಿಗಾಗಿ, ಇವತ್ತು ಸಮಾಜಕ್ಕಾಗಿ, ಸಮಾಜದ ಉನ್ನತೀಕರಣಕ್ಕಾಗಿ ನಾವು ಅದನ್ನು ಉಪಯೋಗ ಮಾಡುವಂಥದ್ದು ಬಹಳ ಅವಶ್ಯಕತೆ. ಈಗಾಗಲೇ ಹೇಳಿದ್ರು, ಫೇಕ್ ನ್ಯೂಸ್ ಇರ್ಬೋದು, ಪೇಡ್ ನ್ಯೂಸ್ ಇರ್ಬೋದು, ಭಾಳ ಅವೆಲ್ಲ ಸಮಾಜಕ್ಕೆ ಒಂದು ರೀತಿಯಲ್ಲ ಕಂಟಕ ಅಂತ ಹೇಳ್ಬೋದು. ಸುಳ್ಳೇ ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು, ರೋಚಕತೆ ಬರಬೇಕು ಅಂತೇಳಿ ಇವತ್ತು ಅದರಿಂದ ಯಾರ್ಯಾರ ಮೇಲೆ ಏನೇನು ದುಷ್ಪರಿಣಾಮಗಳಾಗ್ತವೋ ಗೊತ್ತಿಲ್ಲ. ಸತ್ಯ ಇದ್ದಂಥದ್ದು, ಯಾಕೆಂದರೆ ಮಾಧ್ಯಮಕ್ಕೆ ನಾವು ನೋಡಿದ್ದೇವೆ ಅನೇಕ ಸಮಾಜದಲ್ಲಿ ಪರಿವರ್ತನೆಗೆ ಬಹಳ ಕಾರಣಗಳಿದ್ದಾವೆ. ಮಾಧ್ಯಮನೂ ಒಂದು ಪರಿವರ್ತನೆ, ಅದು ಸರ್ಕಾರ ಒಂದು ಅದನ್ನು ಬೆಳೆಸುವಂಥದ್ದು, ಅದಕ್ಕೆ ಒಳ್ಳೆಯ ಹೆಸರು ತಂದು ಕೊಡುವಂಥದ್ದು ಅಥವಾ ಕೆಟ್ಟ ಹೆಸರು ತಂದು ಕೊಡುವಂಥದ್ದು, ಏನೇ ಇರಲಿ ವಾಸ್ತವಾಂಶದ ಆಧಾರದ ಮೇಲೆ ಇರಬೇಕು ಅನ್ನುವಂಥದ್ದು. ಸತ್ಯವನ್ನು ಮರೆಮಾಚಬಾರದು. ಆ ರೀತಿಯಲ್ಲಿ ಇವತ್ತು ಯಾವುದೇ ರೀತಿಯ ಶೋಷಣೆ ಆಗಲಿ ಮತ್ತೊಂದಕ್ಕಾಗಲಿ ಅವಕಾಶ ಮಾಡಿಕೊಡದೆ ಸಮಾಜದಲ್ಲಿ ಇವತ್ತು ಒಳ್ಳೇದಾಗಬೇಕು ಅನ್ನುವಂಥ ರೀತಿಯಲ್ಲಿ ಏನೇನು ಪ್ರಕರಣಗಳು ಇವತ್ತು ನಡೀತಾ ಇದೆ. ಬಹಳಷ್ಟು ವಿಷಯಗಳಿದ್ದಾವೆ, 1, 2, 3 ಅಂತಲ್ಲ. ಇವತ್ತು ಇಷ್ಟೆಲ್ಲ ಆಧುನಿಕತೆಯಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದೆ, ಯೂಟ್ಯೂಬ್ ಬಂದಿದೆ. ಇವತ್ತು ಅನೇಕ ರೀತಿಯಲ್ಲಿ ಬಹಳಷ್ಟು ನಾವೆಲ್ಲ ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಬದಲಾವಣೆ ಇದ್ದರೂ ಇವತ್ತಿಗೂ ಮುದ್ರಣ ಮಾಧ್ಯಮಕ್ಕೆ ಭಾಳ ಇವತ್ತು ದೃಶ್ಯ ಮಾಧ್ಯಮಕ್ಕೂ ಯಾವ ತಮ್ಮ ಅಸ್ತಿತ್ವ ಇಟ್ಕೊಂಡಿದ್ದಾವೆ, ವಿಶ್ವಾಸಾರ್ಹತೆ ಇಟ್ಕೊಂಡಿದ್ದಾವೆ ಅಂಥವ್ರಿಗೆ ಅಷ್ಟೇ ಒಂದು ಮಹತ್ವ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ.
ಅದಕ್ಕೆ ಈಗ ಹೇಳಿದ್ದಾರೆ, ಇವತ್ತಿನ ಬದಲಾವಣೆ ಅಂತೂ ಯಾವಾಗಲೂ ಇದು ಪ್ರಕೃತಿ ಸಹಜ ಇದೆ. ಬಹಳಷ್ಟು ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ತೀವಿ. ಎಲ್ಲ ಬಲ್ಲವರಿಲ್ಲ, ಬಲ್ಲವರಲ್ಲೂ ಬಹಳಿಲ್ಲ. ಬಲ್ಲವರೆಲ್ಲರೂ ಬರೇ ಬಲ್ಲವರಲ್ಲ, ಬರೇ ಬಲ್ಲವರು ಮಾತನಾಡಬಲ್ಲವರಲ್ಲ. ಈ ಜಗದಿ ಪರಿಪೂರ್ಣ ಯಾರೂ ಇಲ್ಲ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಯಾರೂ ಪರಿಪೂರ್ಣ ಇಲ್ಲ. ಇವತ್ತು ದಿನನಿತ್ಯ ನಾವು ಕಲಿಬೇಕೇ ಆಗಿದೆ. ಕಲಿಕೆ ಅನ್ನುವಂಥದ್ದು ದಿನನಿತ್ಯ ನಡೆಯುತ್ತಾ ಇರ್ತಕ್ಕಂಥದ್ದು. ಹೊಸ ಹೊಸ ಆವಿಷ್ಕಾರಗಳಾಗಿದೆ. ಹೀಗಾಗಿ ಇವತ್ತು ನ್ಯೂಸ್ ರೂಮ್ನಲ್ಲಿ AI ಮತ್ತು ನಾನು ಅನ್ನುವಂಥದ್ದು ಇವತ್ತೇನು ಕೃತಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಯಾವ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕಾಲಿಟ್ಟಿದೆ. ನಮಗೂ ಎಲ್ಲರಿಗೂ ಹೊಸತಿದೆ. ಆದರೆ ಭಾಳಷ್ಟು ಬದಲಾವಣೆ ಪರಿವರ್ತನೆ ನೋಡ್ತಾ ಇದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ, ಕೃತಕ ಬುದ್ಧಿಮತ್ತೆಯಿಂದ 2-3 ವರ್ಷದಲ್ಲಿ ಆಗುವಂಥ ಪ್ರಗತಿ ಅಂದರೆ 30 ವರ್ಷದಲ್ಲಿ ನಾವು ಏನು ಸಾಧನೆ ಮಾಡ್ತೀವೋ ಅದು 3-4 ವರ್ಷದಲ್ಲೇ ಮಾಡ್ಬೋದು ಅನ್ನುವಂಥದ್ದು ಇವತ್ತು ಇದೆ. ಇದರಿಂದ ಭಾಳಷ್ಟು ಕೆಲವೊಂದು ಕಡೆ ಆತಂಕಗಳಿದ್ದಾವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ನಮ್ಮ ಉದ್ಯೋಗ ಹೋಗುತ್ತೇನೋ, ನಿರುದ್ಯೋಗದ ಸಮಸ್ಯೆ ಮತ್ತು ಭಾರತ ದೇಶ ಭಾಳ ಜಾಸ್ತಿ ಆಗ್ತದೆ ಅನ್ನೋಂಥಲ್ಲಿ ಸ್ಪರ್ಧಾತ್ಮಕ ಯುಗ ಇದೆ. ನಾವು ನೋಡಿದ್ವಿ, ಹಿಂದೆ ಕಂಪ್ಯೂಟರ್ ಬಂದಂಥ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಆತಂಕ ಇತ್ತು. ಏನಪ್ಪ ಅಂದರೆ ಕಂಪ್ಯೂಟರ್ ಬಂತು, ಒಂದು ಕಂಪ್ಯೂಟರ್ 10 ಜನರ ಕೆಲಸ ಮಾಡ್ತದೆ, 100 ಜನರ ಕೆಲಸ ಮಾಡ್ತದೆ, ನಮ್ದೇನಾಗುತ್ತಪ್ಪ, ನಮ್ಮ ಉದ್ಯೋಗ ಹೋಗುತ್ತೇನೋ. ಆದರೆ ಹಾಗಾಗಲಿಲ್ಲ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶದ ಬುದ್ಧಿವಂತ ಮಕ್ಕಳು, ನಮ್ಮ ದೇಶದ ಯುವಕರಿಗೆ ಬುದ್ಧಿಗೆ ಭಾಳ ಜಗತ್ತಿನಲ್ಲಿ, ಜಾಗತಿಕ ಮಟ್ಟದಲ್ಲಿ ಭಾಳ ಬೆಲೆ ಇದೆ. IT ರೀತಿಯಲ್ಲಿ, ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಭಾಳಷ್ಟು ಮುಂಚೂಣಿಯಲ್ಲಿ ಎತ್ತುಕೊಂಡು ಇವತ್ತು ಈ ದೇಶಕ್ಕೆ ಗೌರವ ತಂದುಕೊಟ್ಟಂಥದ್ದು ನಮ್ಮ ಮಾಹಿತಿ ತಂತ್ರಜ್ಞಾನ ವಿಜ್ಞಾನಿಗಳು. ಆ ರೀತಿಯಲ್ಲಿ ಕಂಪ್ಯೂಟರ್ ಬಂದಾಗೂ ಏನಾಗಲಿಲ್ಲ. ಅದೇ ರೀತಿಯಲ್ಲಿ AI ಬಂದಿದೆ. ಈಗಿನ ಸ್ಪರ್ಧೆಯಲ್ಲೂ ನಮ್ಮವರು ಇನ್ನೂ ಹೆಚ್ಚಿನ ಒಂದು ಬುದ್ಧಿಮತ್ತೆ ಹೊಂದ್ತಾರೆ. ಅದನ್ನು ಈಗ AI ಸಹಿತ ನಿಮ್ಮ ಏನು ವಾರ್ತಾವಾಚಕರು AI ಮುಖಾಂತರನೇ ಮಾಡಬೇಕು ಅನ್ನೋಂಥದ್ದು ಪ್ರಯೋಗಗಳು ನಡೆದ ನಾನು ಕೇಳಿದ್ದೇನೆ. ಇದರಲ್ಲೆಲ್ಲ ನಿಮಗೆ ತರಬೇತಿ ನನಗೆ ತಿಳಿದ ಮಟ್ಟಿಗೆ ಈಗ ಈ ವಿಷಯದ ಬಗ್ಗೆ ಸುಕುಮಾರ್ ಬಂದಿದ್ದಾರಾ ಗೊತ್ತಿಲ್ಲ, ಇದ್ದಾರೆ. ಸುಕುಮಾರ್ ಅವರು ನಿಮಗೆ ಮಾಹಿತಿ ಕೊಡ್ತಾರೆ ಅನ್ನುವಂಥದ್ದು ಇವತ್ತು ನಾನು ಕುಮಾರ್ ಅವರ ಸುಕುಮಾರ್ ಅಂತ ಹೇಳಿದ್ರು. ನಾನು ಎಸ್ ಕುಮಾರ್ಗೆ ಏನೋ ಸುಕುಮಾರ್ ಅಂತ ಮಾಡಿಬಿಟ್ಟಿದ್ದೆ. ಏನು ಮಾಡೋದು ಈಗ? ಆ ರೀತಿಯಲ್ಲಿ ಅದೇ ರೀತಿಯಲ್ಲಿ ಗೋಷ್ಠಿಯಲ್ಲಿ ಸುದ್ದಿಯಲ್ಲಿ ನಿಖರತೆ ಮತ್ತು ಪರಿಣಾಮಕಾರಿ ಸಂವಹನ, ಅದು ಈಗ ಭಾಳ ಅತ್ಯಂತ ಮಹತ್ವದಂತ ವಿಷಯ ಅಂತ ಹೇಳಿದ್ರೆ ನಿಖರತೆ ಇರಬೇಕಪ್ಪ. ಊಹಾಪೋದ ಮೇಲೆ ಸುದ್ದಿಗಳು ಬರ್ತವೆ ಎಲ್ಲರ ಬಗ್ಗೆ. ವೈಯಕ್ತಿಕವಾಗಿ ನಮಗೆಲ್ಲ ರೂಢಿ ಆಗಿಬಿಟ್ಟಿದೆ. ಏನು ಬರೀತಾರೆ, ಒಳ್ಳೇದು ಆಗ್ತದೆ, ಕೆಟ್ಟದ್ದು ಬರೀತಾರೆ, ಏನಪ್ಪ ಅಂತೇಳಿ ಇಗ್ನೋರ್ ಮಾಡ್ತೀವಿ. ಆದ್ರೆ ಹೊಸವ್ರು ಯಾರು ಇದ್ರೆ ಮಾನಸಿಕವಾಗಿ ದುರ್ಬಲ ಆಗ್ಬಿಡ್ತಾರೆ. ಸುಳ್ಳು ಏನಾದರೂ ಹೇಳ್ಬಿಟ್ರಿ, ಸುಳ್ಳು ಆರೋಪ ಮಾಡಿಬಿಟ್ರಿ ಅಂತ ಹೇಳಿ ನಾನು ಏನೂ ಮಾಡಿಲ್ಲ, ನನ್ನ ಬಗ್ಗೆ ಹಿಂಗೆ ಬರ್ತಿದ್ದಾರೆ ಅಂತೇಳಿ ರೂಢಿ ಇದ್ದವರಿಗೆ ನಡೀತದೆ. ಆದರೆ ಅದಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಸತ್ಯಾಸತ್ಯತೆ ಬಗ್ಗೆ ಸಂಶೋಧನೆ ಭಾಳಷ್ಟು ನಿಮಗೆ ಅವಕಾಶಗಳಿದೆ, ಏನು ಮೂಲಗಳಿದೆ, ಅಲ್ಲಿಂದ ಸುದ್ದಿಯನ್ನು ತೆಗೆದುಕೊಂಡು ನಿಖರವಾಗಿ ಸ್ಪಷ್ಟವಾಗಿ ಇವತ್ತು ಏನು ಯಾವುದೇ ಒಂದು ಆ ಒಂದು ಆಧಾರದ ಮೇಲೆ ಸತ್ಯ ಸುದ್ದಿಯನ್ನು ಬಿತ್ತರಿಸಿದರೆ ವಿಶ್ವಾಸಾರ್ಹತೆ ಹೆಚ್ಚಿಗೆ ಆಗ್ತದೆ. ಊಹಾಪೋಹದ ಮೇಲೆ ಸುಳ್ಳು ಸುದ್ದಿ ಹಬ್ಬಿಸಿದರೆ ಆ ಪತ್ರಿಕೆಯ ಮಾಧ್ಯಮದ ವಿಶ್ವಾಸಾರ್ಹತೆ ಕಡಿಮೆ ಆಗ್ತದೆ. ಆ ರೀತಿಯಲ್ಲಿ ಇವತ್ತು ಸುದ್ದಿಯಲ್ಲಿ ನಿಖರತೆ ಇರಬೇಕು ಅನ್ನೋಂಥದ್ದು ಮತ್ತು ಪರಿಣಾಮಕಾರಿ ಸಂವಹನ. ನಾವೇನು ಸಂವಹನ ಮಾಡ್ತೀವಿ ಭಾಳ ಅತ್ಯಂತ ಮಹತ್ವದ. ಒಬ್ಬ ವರದಿಗಾರ ಉತ್ತಮ ಸಂವಹನ ಮಾಡುವಂಥ ವರದಿಗಾರ ಇದ್ದರೆ ಇವತ್ತು ಏನೇನು ಸುದ್ದಿ ಇದೆ, ಏನೇನು ಮಾಹಿತಿ ಇದೆ, ಅದೆಲ್ಲವನ್ನು ಹೆಕ್ಕಿ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ರೀತಿಯಲ್ಲಿ. ಅದಕ್ಕೆ ಅದು ಏನು ಬೇಕಾಗಿದೆ ಅಂತ ಹೇಳಿದರೆ ಇಂಟಿಗ್ರಿಟಿ ಬೇಕು. ಆ ಇಂಟಿಗ್ರಿಟಿ ಇಟ್ಕೊಂಡು ಮುಂದೆ ಹೋದರೆ, ಹಿಂದೆ ನೋಡಿ ನಾವು ಗೋಯಂಕ ಅವರಿಗೆ ಇವತ್ತು ನೆನಪಿಸ್ಕೊಳ್ತೀವಿ ಯಾವ ರೀತಿಯಲ್ಲಿ ಆ ಒಂದು ಮಾಧ್ಯಮದ ಒಂದು ವಿಶ್ವಾಸಾರ್ಹತೆ ಯಾವ ರೀತಿಯಲ್ಲಿ ಇತ್ತು ಅಂದರೆ, ದಿನ ಬೆಳಿಗ್ಗೆ ಇದ್ದರೆ ಜನ ಎದ್ದು ನೋಡ್ತಿದ್ವಿ ಯಾವಾಗ ಪತ್ರಿಕೆ ಬರ್ತದಪ್ಪ ಅಂತೇಳಿ. ಇವತ್ತು ಈಗ ಭಾಳಷ್ಟು ಪತ್ರಿಕೆಗಳಿದ್ದಾವೆ, ಇಲ್ಲ ಅಂತೇಳಿ. ಆ ರೀತಿಯಲ್ಲಿ ಸಂವಹನ ಮಾಡುವಂಥದ್ದರಲ್ಲಿನೂ ಇವತ್ತು ಯಾರು ವರದಿಗಾರರಿಗೆ ತರಬೇತಿ ಕೊಟ್ಟಿವೆ ಅಂತ ಹೇಳಿದ್ರೆ, ತರಬೇತಿ ಇವತ್ತು ನಮ್ಮವರಿಗೂ ಬೇಕು, ಕಲ್ಯಾಣ ಕರ್ನಾಟಕದವರಿಗೆ ಬೇಕು. ನೀವು ಹೇಳಿದ್ದೀರಿ ಈಗ ಒಂದು ಇವತ್ತು ಇಲ್ಲಿ ಮಾಧ್ಯಮ ತರಬೇತಿ, ಕೌಶಲ್ಯ ತರಬೇತಿ ಕೊಡುವಂಥದ್ದು ಪ್ರಾರಂಭ ಮಾಡಬೇಕು ಅನ್ನೋಂಥದ್ದು
ಎಲ್ಲಾದರೂ ನಮ್ಮೊಂದು ಕಡೆ ಬೀದಲ್ಲಿ ಬೇಕಾದರೆ ಇಲ್ಲೇ ನಮ್ಮ ಜಿಲ್ಲಾಧಿಕಾರಿ ಇದ್ದಾರೆ, ಏನಾದರೂ ನಿವೇಶನ ಬೇಕಾದರೆ ಇವತ್ತು CS ಸೈಟ್ ಆಗಲಿ ಮತ್ತೊಂದಾಗಲಿ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದಲೂ ಇಂಥದ್ದೇ ಒಂದು ರೀತಿಯಲ್ಲಿ ತರಬೇತಿ ಕೊಡುವಂಥದ್ದು ಎಲ್ಲದಕ್ಕೆ ಅದರಲ್ಲಿ ಸೇರಿಸಿ ನಾವೊಂದು ಯೋಜನೆ ಹಾಕಿಕೊಳ್ತಾ ಇದ್ದೀವಿ. ಅದರಲ್ಲಿ 371J ಇದೆ, ತರಬೇತಿ ಕೊಡುವಂಥದ್ದು ನಾವು ನಮ್ಮವರಿಗೆ ಮಾಡಿಕೊಟ್ರೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ಏನೇ ಇವತ್ತು ಬದಲಾವಣೆ ಪರಿವರ್ತನೆ, ಇವತ್ತು ಏನೇನು ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದೆ ಅದೆಲ್ಲವನ್ನು ಅಳವಡಿಸಿಕೊಂಡು ಉತ್ತಮವಾದಂಥ ಸುದ್ದಿ, ಉತ್ತಮ ಸಮಾಜಕ್ಕಾಗಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ನನ್ನ ವಿಷಯಕ್ಕೆ ಬರ್ತೀನಿ. ನೀವು ನನಗೆ ಇವತ್ತು ಮೊದಲನೇ ಗೋಷ್ಠಿ ಪರಿಸರ ಜಾಗೃತಿ ಮೂಡಿಸುವಲ್ಲಿ ಮಾಧ್ಯಮಗಳ ಪಾತ್ರ ಅಂತ ಹೇಳಿ ಕೊಟ್ಟಿದ್ದೀನಿ. ಭಾಳ ಅತ್ಯಂತ ಮಹತ್ವವಂಥ ಪಾತ್ರ ಮಾಧ್ಯಮ ವಹಿಸ್ತೇನೆ. ಅದರಲ್ಲಿ ಪರಿಸರ ಬಗ್ಗೆ ನಾನು ನೋಡಿದ್ದೇನೆ, ನಾನು ಮಂತ್ರಿಯಾಗಿ ನೋಡಿದ್ದೇನೆ. ನಾನು ಬೀದರಿಂದ ಬಂದವನು. ಇವತ್ತು ನನಗೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ನಾನು ತಿಳ್ಕೊಂಡಿದ್ದೆ, ಹಿಂದೆ ಪೌರಾಡಳಿತ ಸಚಿವನಾಗಿದ್ದೆ, ನನಗೆ ನಗರಾಭಿವೃದ್ಧಿ ಸಚಿವ ಅಥವಾ ಪೌರಾಡಳಿತ ಸಚಿವ ಕೊಡ್ತೇನೆ. ನನ್ನ ಮೊದಲ ಹೆಸರು ನನ್ನ ನಗರಾಭಿವೃದ್ಧಿ ಸಚಿವನೇ ಇತ್ತು. ಕೊನೆಗಳಿಗೆಯಲ್ಲಿ ಸ್ವಲ್ಪ ಒಂದೆರಡು ಹೆಸರು ಆ ಕಡೆ ಈ ಕಡೆ ಆಯಿತು, ಆ ಕಡೆ ಈ ಕಡೆ ಆಗಿ ನನಗೆ ಅರಣ್ಯ ಪರಿಸರ ಇಲಾಖೆ ಕೊಡ್ತು. ಅಂದರೆ ಅರಣ್ಯ ಪರಿಸರದಲ್ಲಿ ನಾನೇನು ಮಾಡಬೇಕಪ್ಪ? ಕಲ್ಯಾಣ ಕರ್ನಾಟಕದಲ್ಲಂತೂ ಅರಣ್ಯ ಭಾಳ ಕಡಿಮೆ ಇದೆ, ಅರಣ್ಯ ಕ್ಷೇತ್ರನೇ ಕಡಿಮೆ ಇದೆ. ಇಲ್ಲಿ ಯಾವುದೂ ವನ್ಯಜೀವಿ ಧಾಮಗಳಿಲ್ಲ, ಭಾಳ ಕಡಿಮೆ. ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮದು ನೋಡಿ ಭೂಭಾಗದ 33% ಅರಣ್ಯ ಇರಬೇಕು ಅಂತ ಹೇಳ್ತಾರೆ. ಆ 7 ಜಿಲ್ಲೆಗಳಲ್ಲಿ, ವಿಶೇಷವಾಗಿ 5 ಜಿಲ್ಲೆಗಳಲ್ಲಿ ಏನೊಂದು 2%, 3% ಮಾತ್ರ ಅರಣ್ಯ ಇದೆ. ಬೀದರ್, ಕಲಬುರಗಿ, ರಾಯಚೂರು ಮತ್ತು ಯಾದಗಿರಿ, ಕೊಪ್ಪಳದಲ್ಲಿ ಸ್ವಲ್ಪ ಮಟ್ಟಿಗೆ, ಬಳ್ಳಾರಿ ಮತ್ತು ನಿಮ್ಮ ವಿಜಯನಗರದಲ್ಲಿ ಜಾಸ್ತಿ ಇದೆ. ಆದರೆ ಇವತ್ತು ಅದಾದಮೇಲೆ ನಾನು ಸಚಿವನಾದಮೇಲೆ ನೋಡಿದೆ, ಭಾಳ ಅರಣ್ಯ ಇಲಾಖೆ ಭಾಳ ಅತ್ಯಂತ ಇವತ್ತು ನೋಡಿದ್ರೆ ಮಹತ್ವದಾದಂಥ ಒಂದು ಇಲಾಖೆ ಅನ್ನುವಂಥದ್ದು. ಯಾಕೆಂದರೆ ಇಡೀ ಜಗತ್ತಿನ ಎದುರುಗಡೆ, ಮನುಕುಲದ ಎದುರುಗಡೆ ಯಾವುದಾದ್ರೂ ಒಂದು ದೊಡ್ಡ ಸವಾಲಿದೆಯಪ್ಪ ಅಂತ ಹೇಳಿದ್ರೆ ಅದು ಕ್ಲೈಮೇಟ್ ಚೇಂಜ್, ಇವತ್ತಿನ ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆ ಏನೇನು ಆಗ್ತಾ ಇದೆ ಅದೆಲ್ಲ ನಿಮ್ಮ ಕಣ್ಣೆದುರುಗಡೆ ಇದೆ, ನೀವು ನೋಡ್ತಾ ಇದ್ದೀರಿ. ನಿನ್ನೆ ಮೆಗಾಸ್ಫೋಟ್ ನೋಡಿದ್ರಿ ಉತ್ತರ ಕನ್ನಡದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ. ಯಾವ ರೀತಿಯಲ್ಲಿ ಪ್ರಕೃತಿ ಪರಿಸರ ಇವತ್ತು ಇದರ ಮಾಲಿನ್ಯದಿಂದ, ಯಾವ ರೀತಿಯಲ್ಲಿ ಪ್ರಕೃತಿ ವಿಕೋಪದಿಂದ ಏನೇನು ಮೊನ್ನೆ ಶಿರೂರಿನಲ್ಲಿ ಗುಡ ಕುಸಿತ ಆಯಿತು, ವಯನಾಡದಲ್ಲಿ ಸುಮಾರು ಹಳ್ಳಿಗಳೇ ನಾಶ ಆಗಿದ್ದಂಥದ್ದು ನಾವು ನೋಡ್ತಾ ಇದ್ದೀವಿ. ಬರೀ ಈಗ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ವಿಶ್ವದಾದ್ಯಂತ ನಡೀತಾ ಇದೆ. ಅಮೇರಿಕದಲ್ಲಿ ಸಹಿತ ಅನೇಕ ಕಡೆ ಈ ತಾಪಮಾನ ಹೆಚ್ಚಿಗೆ ಆಗಿ ಕಾಡ್ಗಿಚ್ಚು ಬಂದು ಸುಮಾರು ಜನ ಮೃತಪಟ್ಟಿದ್ದು, ಬಿರುಗಾಳಿ ಬಂದು ಸುಮಾರು ಮನೆಗಳು ಕುಚ್ಕೊಂಡು ಹೋಗಿದ್ದು, ಇವೆಲ್ಲ ನಾವು ನೋಡ್ತಾ ಇದ್ದೇವೆ. ನೋಡಿ ಯಾವಾಗ ಬರ ಬೀಳ್ತದೆ, ಯಾವಾಗ ಇವತ್ತು ನಾವಲ್ಲಿ ಅತಿವೃಷ್ಟಿ ಆಗ್ತದೆ. ಒಂದು ತಿಂಗಳಲ್ಲಿ ಬೀಳುವ ಮಳೆ ಒಂದೇ ದಿವಸ 1,000 ಎಷ್ಟು 100 mm, 200 mm, 300 mm ಈ ರೀತಿಯಲ್ಲಿ ಒಂದು ವೇಳೆ ಬಾಂಬೆಯಲ್ಲಿ, ಬೆಂಗಳೂರಿನಲ್ಲಿ ಈ ರೀತಿ ಮಳೆ ಬಂತು ಅಂತ ಹೇಳಿದ್ರೆ ಏನಾಗ್ತದೆ? ಇದು ಜನ ಹತ್ಕೊಂಡು ಹೋಗ್ತಾರೆ, ಕಟ್ಟಡಗಳು ಮುಚ್ಕೊಂಡು ಹೋಗ್ತವೆ. ಸ್ವಲ್ಪ ಮಳೆ ಬಿದ್ದರೂ ಎಷ್ಟು ಇವತ್ತು ನಾವೆಲ್ಲ ಕಾಂಕ್ರೀಟ್ ಜಂಗಲ್ ಆಗಿದೆ ಬೆಂಗಳೂರು ಅಂತ ಹೇಳಿದರೆ. ಒಂದಾನೊಂದು ಕಾಲದಲ್ಲಿ ನಾವು ಗಾರ್ಡನ್ ಸಿಟಿ ಅಂತ ಹೇಳ್ತಿದ್ವಿ, ನಿವೃತ್ತರಿಗೆ ಸ್ವರ್ಗ ಸಿಟಿ ಅಂತ ಹೇಳ್ತಿದ್ವಿ. ಈಗ ನರಕ ಆಗುವಂಥ ರೀತಿಯಲ್ಲಿ ಬೆಳೆದ್ಬಿಟ್ಟಿದೆ. ಇವತ್ತು ಜಾಸ್ತಿ ಮಳೆ ಬಿದ್ದರೆ ಮನೆಯಲ್ಲೇ ನೀರು ಇರ್ತದೆ. ಒಂದು ಕಡೆಯಿಂದ ಒಂದು ಕಡೆ ಹೋಗ್ಲಿಕ್ಕೆ ಯಾರಾದರೂ ಇವತ್ತು ರೋಗಿಗಳಿದ್ರೆ ಆಸ್ಪತ್ರೆಗೆ ಕಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. 4 ತಾಸು ಬೇಕು ನಿಮಗೆ ಸಂಚಾರ ದಟ್ಟಣೆಯಲ್ಲಿ ಹೋಗಲಿಕ್ಕೆ. ಇವತ್ತು ಈ ರೀತಿಯಲ್ಲಿ ಏನು ಪ್ರಕೃತಿ ವಿಕೋಪದಿಂದ ನೋಡಿ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಸರಾಸರಿ ನೋಡಿದೆ, ನಾನು ಕಲಬುರಗಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಗ 45-46 ಡಿಗ್ರಿ ಸೆಂಟಿಗ್ರೇಡ್ಗೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದೀವಿ. ಈಗ ನಾನು 47 ಡಿಗ್ರಿವರೆಗೆ ಹೋಗ್ತಾ ಇದ್ದೆ. ಹೋದ ವರ್ಷನೇ ನಾವು ನೋಡಿದ್ದೇವೆ ಮಾಧ್ಯಮದಲ್ಲಿ, ದೆಹಲಿಯಲ್ಲಿ ಅನೇಕ ಜನರಿಗೆ ಇವತ್ತಿಗೂ ದೇಶದಲ್ಲಿ ಇನ್ನೂ ಸುಮಾರು ಜನ ಇವತ್ತು ವಸತಿ ರಹಿತರಿದ್ದಾರೆ, ನಿವೇಶನ ರಹಿತರಿದ್ದಾರೆ, ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ವಾಸ ಮಾಡ್ತಾರೆ. ಯಾರಿಗೆ ಆಶ್ರಯ ಇಲ್ಲ ಅಂಥವ್ರು ಬಿಸಿಲಿನ ತಾಪದಿಂದ ಸುಮಾರು ಜನ ಮೃತಪಟ್ಟಿದ್ದು ನಾವು ನೋಡಿದ್ದೇವೆ. ಹಜ್ಗೆ ಹೋಗಿದಂಥ 1000 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಿ ಕೇಳಿದ್ದೇವೆ. ಈ ರೀತಿಯಲ್ಲಿ ಒಂದು ವೇಳೆ ಇವತ್ತು ತಾಪಮಾನ ಅರ್ಧ ಡಿಗ್ರಿ ಸೆಂಟಿಗ್ರೇಡು ಪ್ರತಿ ವರ್ಷ ಸ್ವಲ್ಪ ಏರಿಕೆ ಆಗ್ಕೊಂತ ಹೋಯಿತು ಅಂತ ಹೇಳಿದರೆ ಇವತ್ತು ಇಡೀ ಮನುಕುಲ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಯಾಕೆ ಹೀಗೆ ಆಗ್ತಾ ಇದೆ? ಇದು ಆಗುವಂಥದ್ದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ
ಇವತ್ತು ನಮ್ಮ ಐಷಾರಾಮಿ ಜೀವನ ನಾವು ನಡೆಸಬೇಕು ಅಂತ ನಮಗೆಲ್ಲ ವಸ್ತುಗಳು ಬೇಕು. ನಮಗೆ ರೆಫ್ರಿಜರೇಟರ್ ಬೇಕು, ಹವಾನಿಯಂತ್ರಿತ ಕೊಠಡಿಗಳು ಬೇಕು. ಇದರಿಂದ ಹೊರಸೂಸುವ ಏನೊಂದು ನಮ್ಮಲ್ಲಿ ವಿಷಕಾರಿಕವಾದಂಥ ಒಂದು ತ್ಯಾಜ್ಯ ಏನಿದೆ ಅಲ್ಲ, ಇದರಿಂದ ಏನು ಅನಾಹುತಗಳಾಗ್ತವೆ ಆಲೋಚನೆ ಮಾಡಬೇಕಾಗ್ತದೆ. ವಾಹನಗಳು ಜಾಸ್ತಿ ಆಗಿದೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಇದೆಲ್ಲ ಜಾಸ್ತಿ ಆಗೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಇವತ್ತು ವಾತಾವರಣದಲ್ಲಿ ಹೋಗಿಬಿಟ್ರೆ ತಾಪಮಾನ ಸ್ಲೋ ಆಗಿ ಹೆಚ್ಚಿಗೆ ಆಗ್ಕೊಂಡು ಹೋಗ್ತದೆ. ಇವತ್ತು ಇದು ಒಂದು ಕಡೆ, ಇದನ್ನು ಯಾರು ತಗ್ಗಿಸಲಿಕ್ಕೆ ಹೆಂಗೆ ಇದು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ? ಇದು ಕಡಿಮೆ ಮಾಡಲಿಕ್ಕೆ ಯಾರಿಗಾದರೂ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಮರಗಳಿಗೆ, ಗಿಡಗಳಿಗೆ ಮಾತ್ರ. ಮರಗಳು ಇವತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸೇವನೆ ಮಾಡಿ ಇವತ್ತು ಆಮ್ಲಜನಕವನ್ನು ಕೊಡ್ತವೆ. ಆಮ್ಲಜನಕದ ಬಗ್ಗೆ ನೀವೆಲ್ಲ ನೋಡಿದ್ದೀರಿ 2-3 ವರ್ಷ ಕೆಳಗಡೆ. ಇವತ್ತು ಯಾವ ರೀತಿಯಲ್ಲಿ ಇಡೀ ಜಗತ್ತಿಗೆ ತತ್ತರಿಸಿದಂಥದ್ದು ಕೆಲಸ ಅಂದರೆ ಕೊರೋನಾ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಜನ ಏನಾದರೂ ಸಾವಿಗೀಡಾಗಿದ್ದಾರೆ ಅಂತ ಹೇಳಿದರೆ ಆಮ್ಲಜನಕ ಕೊರತೆಯಿಂದ. ಹೀಗಾಗಿ ಇದು ಪ್ರಾಣವಾಯು, ಈ ಪ್ರಾಣವಾಯು ಹೆಚ್ಚಿಗೆ ಮಾಡುವಂಥದ್ದು. ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತೆ. ಇವತ್ತು ನಾವು ಮರ ಬೆಳೆಸುವಂಥದ್ದು, ಗಿಡ ಬೆಳೆಸುವಂಥದ್ದು ಇದು ಭಾಳ ಅವಶ್ಯಕತೆ ಇದೆ. ಇವತ್ತು ಒಬ್ಬ ವ್ಯಕ್ತಿಗೆ 7 ಮರಗಳಿರಬೇಕು ಅಂತ ಹೇಳ್ತೀವಿ. ಈಗ 7 ಮರ ಇಲ್ಲ, 7 ಜನರಿಗೂ ಒಂದು ಮರ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ದಿನೇ ಹಸಿರು ಹೊದಿಕೆ ಕಡಿಮೆ ಆಗ್ತಾ ಇದೆ, ಅರಣ್ಯ ಕ್ಷೇತ್ರ ಕಡಿಮೆ ಆಗ್ತಾ ಇದೆ. 33% ಹೋಗಿ ಇವತ್ತು ನಮ್ಮಲ್ಲಿ ರಾಜ್ಯದಲ್ಲಿ 21% ಇದೆ. ಶ್ರೀಮಂತವಾದಂಥ ಒಂದು ನಮ್ಮ ರಾಜ್ಯದಲ್ಲಿ ಅರಣ್ಯ ಪ್ರದೇಶ ಇದೆ. ನಾವೆಲ್ಲ ಅದೃಷ್ಟವಂತರು ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟ ಏನಿದೆ ಅಲ್ಲ, ಈ ಪಶ್ಚಿಮ ಘಟ್ಟ ಇಡೀ ಜಗತ್ತಿನಲ್ಲಿ 8th ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಇದರಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದರೆ, ಋತುಮಾನಗಳನ್ನೇ ಬದಲಾವಣೆ ಮಾಡಿ ಮಳೆ ಬೀಳುವಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು ಪಶ್ಚಿಮ ಘಟ್ಟಕ್ಕೆ. ಅದು ಕರ್ನಾಟಕ, ಮಹಾರಾಷ್ಟ್ರ, ನಿಮ್ಮ ಕೆಲವೊಂದು ಪಾರ್ಟ್ ಗುಜರಾತ್ ಬರ್ತದೆ, ಮತ್ತು ತಮಿಳುನಾಡು, ಕೇರಳ ಬರುತ್ತೆ. ಈ ರೀತಿ ಶೋಲಾ ಫಾರೆಸ್ಟ್ ಯಾವ ರೀತಿಯಲ್ಲಿ ಬೆಳೆದಿದ್ದಾವೆ ಅಂತ ಹೇಳಿದರೆ, ಎಲ್ಲ ನದಿಗಳಿಗೆ, ನಿಮ್ಮ ಕಾವೇರಿ, ತುಂಗ, ಭದ್ರಾ ಎಲ್ಲ ನದಿಗಳಿಗೆ ಮೂಲ ಅಂದರೆ ಶೋಲಾ ಫಾರೆಸ್ಟು ಸ್ಪಾಂಜ್ ಇದ್ದಾಗೆ ಇರುತ್ತೆ. ಈ ಶೋಲಾ ಫಾರೆಸ್ಟಲ್ಲಿ ಮಳೆ ಬಿತ್ತು ಅಂದರೆ ಆ ಮಳೆ ನೀರು ಇಂಗಿಕೊಂಡು ಸ್ಲೋ ಆಗಿ ನೀರು ಬಿಡ್ತದೆ. ನಾವು ಹೆಂಗೆ ಈಗ ಬಾಯಿ ಹೊಡೆದ್ರೆ ಜರ್ಪಿ ಬರುತ್ತಲ್ಲ, ಆ ಜರ್ಪಿ ಬರೋಂಗೆ ನೀರುಗಳು ಬರ್ತವೆ. ನೀರು ಬಂದಾಗ ಇವತ್ತು ಪೆರೆನಿಯಲ್ ಅಂದರೆ ಯಾವಾಗಲೂ ಎಲ್ಲ ಋತುಗಳಲ್ಲೂ ಆ ಒಂದು ನದಿಗಳಲ್ಲಿ ನೀರು ಬರ್ತದೆ. ಹೀಗಾಗಿ ಇಂಥ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಬೇಕಲ್ಲ. ಇವತ್ತು ನಾವು ಒಂದು ವೇಳೆ ಈ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ಪೀಳಿಗೆ ನಮಗೆ ಯಾರಿಗೂ ಕ್ಷಮೆ ಮಾಡೋದಿಲ್ಲ. ಇದೆಲ್ಲ ಯಾಕೆ? ನಾವು ನೋಡಿ, ಈಗ 200 ಫೀಟ್ಗೆ ಹೋಗ್ತಿದ್ವಿ ಹಿಂದೆ ಬೋರ್ವೆಲ್ಗೆ, ಈಗ 300 ಆಯಿತು, 500 ಆಯಿತು, 1000 ಫೀಟ್ವರೆಗೆ ಹೋಗ್ತಾ ಇದ್ದೀವಿ. 1000 ಫೀಟ್ ಕೆಳಗಡೆ ಎಲ್ಲ ಕಲುಷಿತ ನೀರು ಬರುತ್ತೆ, ತ್ಯಾಜ್ಯ ನೀರು ಬರ್ತದೆ, ನೈಟ್ರೇಟ್ ಇರುತ್ತೆ. ಇದು ಒಳ್ಳೆಯದು ಅಲ್ಲ. ಯಾಕೆ? ನಾವು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ ಪರಿಸರದ ಮೇಲೆ. ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದರೆ, ಮಿತವಾಗಿ ನೈಸರ್ಗಿಕ ಸಂಪತ್ತು ಬಳಸ್ತಾ ಇದ್ರು. ಈಗ ನಾವು ಭಾಳ ಅವಶ್ಯಕತೆಗಿಂತಲೂ ಮೀರಿ ಇವತ್ತು ನಾವು ನೈಸರ್ಗಿಕ ಸಂಪತ್ತು ಬಳಸ್ತಾ ಇದ್ದೇವೆ. ಹೀಗಾಗಿ ಇವತ್ತು ನಾವೆಲ್ಲರೂ ಮಾಧ್ಯಮದ ಮುಖಾಂತರ ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ, ಗಿಡ ಮರ ಬೆಳೆಸುವುದರ ಬಗ್ಗೆ, ಸಂರಕ್ಷಣೆ ಮಾಡೋದ್ರ ಬಗ್ಗೆ ಭಾಳಷ್ಟು ನಾವೆಲ್ಲ ಜಾಗೃತಿ ಮಾಡ್ತಾ ಇದ್ದೀವಿ. ಇವತ್ತು ಮೈಸೂರಲ್ಲಿ ಮರ ಕಡಿತಲೇ ಆಯಿತು. ಭಾಳಷ್ಟು ಮಾಧ್ಯಮಗಳಲ್ಲಿ ಬಂದ ಮೇಲೆ ನಾನು ಭಾಳ ಕಡೆ ಒಂದು ಸೂಚನೆ ಕೊಟ್ಟು, ಆದೇಶ ಕೊಟ್ಟು, ಈ ಮರಗಳು 50ಗಿಂತಲೂ ಜಾಸ್ತಿ ಮರ ಕಡಿಯುವಂಥ ಪ್ರಸಂಗ ಯಾವುದಾದ್ರೂ ಅಭಿವೃದ್ಧಿಪರ ಕೆಲಸ ಕಾರ್ಯಕ್ಕೆ ಬೇಕು ಅಂತ ಹೇಳಿದರೆ ಸರ್ಕಾರದ ಪರವಾನಗಿ ತೆಗೆದುಕೊಳ್ಳಬೇಕು ಅನ್ನುವಂಥ ಒಂದು ಕಾನೂನಲ್ಲಿ ನಾವು ಬದಲಾವಣೆ ಮಾಡಬೇಕು. ಅದರಿಂದ ಭಾಳಷ್ಟು ಕಡೆ ಈಗ ಬೆಂಗಳೂರಿನಲ್ಲಿ ಕ್ಯಾಂಟೋನ್ಮೆಂಟಲ್ಲಿ ಮರಗಳಿದ್ದಾವೆ. ಖಾಸಗಿ ಇದ್ದಿರೋದು ಬಯೋಡೈವರ್ಸಿಟಿ, ಜೀವ ವೈವಿಧ್ಯ ತಾಣ ಅಂತೇಳಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು ಪ್ರಸ್ತಾವನೆ ಇದೆ. ಸೊ ಈ ರೀತಿಯಲ್ಲಿ ನಾವು ರಸ್ತೆ ಬದಿ ಸಸ್ಯಗಳು ನೆಡ್ತೀವಿ, ಮನೆ ಮುಂದೆ ಸಸ್ಯ ನೆಡ್ತೀವಿ. ಭಾಳಷ್ಟು ಜನ ಎಲ್ಲರೂ ಸಸ್ಯ ನೆಡಬೇಕು, ಹಸಿರು ಇರಬೇಕು ಅಂತ ಹೇಳ್ತಾರೆ. ಅದನ್ನು ನನ್ನ ಮನೆ ವಿನ್ಯಾಸ ಹಾಳಾಗ್ತದೆ, ಬ್ಯೂಟಿ ಹಾಳಾಗ್ತದೆ ಅಂತೇಳಿ ತಪ್ಪಲುಗಳು ಬೀಳ್ತವೆ ಮೇಲೆ ಅಂತೇಳಿ ಗಿಡಗಳು ಕಡಿಯೋದು ಮಟ್ಟದನ್ನು ನೋಡ್ತಾ ಇದ್ವಿ. ಅದಕ್ಕೆ ಮರಗಳು, ಗಿಡಗಳು, ಕಾಡಿದ್ದರೆ ನಾಡು ಅನ್ನುವಂಥ ರೀತಿಯಲ್ಲಿ, ಹಸಿರೇ ಉಸಿರು ಅನ್ನುವಂಥ ರೀತಿಯಲ್ಲಿ, ಬರೀ ಇದು ಘೋಷಣೆ ಆಗಬಾರ್ದು, ಅನುಷ್ಠಾನ ತರುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಿದರೆ ಪರಿಸರ ಪ್ರಕೃತಿ ಉಳಿತದೆ. ಅದಕ್ಕಾಗಿ ನಾನು ಮಂತ್ರಿ ಆದಮೇಲೆ ಈ 2 ವರ್ಷದಲ್ಲಿ ಬೀದರ್ನಲ್ಲಿ
ಸುಮಾರು 35 ಲಕ್ಷ. ಅದಕ್ಕೆ ನಾನು ಲೆಕ್ಕನೂ ಇರಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಸುಮ್ಮನೆ ನಾವು ಘೋಷಣೆ ಮಾಡಿದರೆ ಅಷ್ಟಲ್ಲ, ಭಾಳ ಜನ ಕೇಳ್ತಾರೆ. ಮುಖ್ಯಮಂತ್ರಿ ನನಗೆ ಕೇಳಿದ್ರು, ಹೇಳ್ತೀಯಪ್ಪ 3 ಕೋಟಿ 5 ಕೋಟಿ ಸಸಿ ನೆಟ್ಟಿದೆ ಅಂತ, ಎಲ್ಲೆಲ್ಲಿದ್ದಾವೆ ತೋರಿಸು ಅಂತ ಹೇಳಿದ್ರು. ನಾನಂದ್ರೆ ವೆಬ್ಸೈಟ್ ಮೇಲೆ ಹಾಕ್ಸಿದ್ದೀನಿ. ಈ ಮುಂದೆಂದು ಜಿಯೋ ಟ್ಯಾಗ್ ಮಾಡಿಸ್ತಾ ಇದ್ದೀನಿ. ಎಷ್ಟು ಸರ್ವೈವ್ ಆಗ್ತವೆ, ಎಷ್ಟು ಬದುಕು ಉಳಿಯೋದಿಲ್ಲ ಅದನ್ನು ಲೆಕ್ಕ ಕೊಡ್ತೀನಿ. ಸುಮ್ಮನೆ ಅರಣ್ಯ ಇಲಾಖೆ ಬಗ್ಗೆ ಸಸಿ ನೆಟ್ಟರು ಎಲ್ಲಿ ತಪ್ಪು, ಎಲ್ಲಿ ಏನಾದರೂ ಲೋಪದೋಷಗಳಾದರೆ ಒಪ್ಕೊಳ್ಳಬೇಕು. ಇಲ್ಲದ್ರೆ ಈಗ ವಾಸ್ತವಾಂಶದ ಆಧಾರದ ಮೇಲೆ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಹೀಗಾಗಿ ನಾವು ಬಂದ ಮೇಲೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ ವತಿಯಿಂದ ಇಲ್ಲಿವರೆಗೆ 3 ವರ್ಷ, ಅಂದರೆ ಈ 3ನೇ ವರ್ಷ ನಡೀತಾ ಇದೆ. ಈ ಮಳೆಗಾಲದಲ್ಲಿ 11 ಕೋಟಿ ಸಸಿ ನಾವು ನೆಟ್ಟಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಾನು ಎತ್ತರದ ಸಸಿ ನೆಡಬೇಕು ಅಂತ ಹೇಳಿ ಇವತ್ತು 14x20 ಹಾಕಬೇಕು. ಎತ್ತರದ ಸಸಿ 8 ಫೀಟು 10 ಫೀಟು 12 ಫೀಟ್ ಇದ್ದರೆ ಯಾವುದೇ ನಿಮ್ಮದು ಏನು ನಿಮ್ಮ ದನ ಕರುಗಳು ತಿನ್ನೋದಿಲ್ಲ, ಅವು ಸರ್ವೈವಲ್ ರೇಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಆದ್ಯತೆ ಕೊಟ್ಟಿದ್ದೇನೆ. ಎಲ್ಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಕನಿಷ್ಠ 1 ಲಕ್ಷ ರಸ್ತೆ ಬದಿ ಎತ್ತರದ ಸಸಿ ನೆಟ್ಟಿದ್ದೇವೆ. ಹೋದ ವರ್ಷ ಬೀದರ್ನಲ್ಲಿ ವನಮಹೋತ್ಸವ ಮಾಡಿದ್ದೆ, ಈ ವರ್ಷ ಕಲಬುರಗಿಯಲ್ಲಿ ವನಮಹೋತ್ಸವ ಮಾಡಿದ್ದೇವೆ. ಎಲ್ಲ ಕಡೆ ವನಮಹೋತ್ಸವ ಸಣ್ಣ ಪ್ರಮಾಣದಲ್ಲಿ ನಡೀತಾ ಇದೆ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿನೇ ವಿಶೇಷವಾಗಿ ಈ ವರ್ಷ 50 ಕೋಟಿ ರೂಪಾಯಿ ಅಫಾರೆಸ್ಟೇಷನ್ಗೆ, ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ನಾವು ಕಲ್ಯಾಣ ಕರ್ನಾಟಕದಲ್ಲಿ ಇಕ್ಕಿದ್ದೀವಿ. ನಮ್ಮ ಇಲಾಖೆ ವತಿಯಿಂದನೂ 50 ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತ ಕೇಳಿದ್ದೀನಿ 5 ಜಿಲ್ಲೆಗಳಲ್ಲಿ. ಯಾಕೆಂದರೆ 2 ಜಿಲ್ಲೆ ವಿಜಯನಗರ ಮತ್ತು ನಿಮ್ಮ ಇದಕ್ಕೆ ಬಳ್ಳಾರಿಗೆ KNRC ಹಣ ಇದೆ, ಅಲ್ಲಿ ನಮಗೆ ಅನುದಾನದ ಅವಶ್ಯಕತೆ ಇರೋದಿಲ್ಲ. ಈ 5 ಜಿಲ್ಲೆಗಳಲ್ಲಿ ಇವತ್ತು ಈ ಹಸಿರು ಹೊದಿಕೆ ಜಾಸ್ತಿ ಮಾಡಲಿಕ್ಕೆ ಹೆಚ್ಚಿನ ಅನುದಾನ ಸದ್ಬಳಕೆ ಮಾಡಿಕೊಂಡು ಮುಂಬರುವಂಥ ದಿನಮಾನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ % ಆದರೂ ಪ್ರತಿ ವರ್ಷ ನಮ್ಮ ಹಸಿರು ಹೊದಿಕೆ ಜಾಸ್ತಿ ಆಗಬೇಕು. ಒಮ್ಮೆನೋ 20% ಮಾಡ್ತೀವಿ 10% ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಕ್ರಮೇಣವಾಗಿ ಒಂದು 10 ವರ್ಷದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನೂ ಕನಿಷ್ಠ ಒಂದು 10% 15% ಆದರೂ ನಮ್ಮ ಹಸಿರು ಹೊದಿಕೆ ಜಾಸ್ತಿ ಆಗುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಇದ್ರ ಜೊತೆಯಲ್ಲಿ ಪರಿಸರಕ್ಕೆ ಮಾಲಿನ್ಯವಾದಂಥದ್ದು ಯಾವುದು? ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ನಾವು ಕುಡಿಯುವಂಥ ಹಾಲಿನಲ್ಲೂ ಮಾಲಿನ್ಯ ಇದೆ. ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದ್ದೀವಿ. ಇವತ್ತು ವಾಯು ಮಾಲಿನ್ಯ ನೀವು ನೋಡ್ತಾ ಇದ್ದೀರಿ. ಎಲ್ಲ ಕೈಗಾರಿಕೆಗಳು ಸಿಕ್ಕಾಪಟ್ಟೆ ಇವತ್ತು ಯಾವುದೇ ಮಾನದಂಡ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು ಇದೆ. ಅಥವಾ ವಾಹನಗಳು ಜಾಸ್ತಿ ಆಗಿನೂ ಇವತ್ತು ವಾಯು ಮಾಲಿನ್ಯ ಆಗ್ತದೆ. ಇವೆಲ್ಲ ಮಾಲಿನ್ಯದಿಂದ ರೋಗಗಳಂತೂ ಜಾಸ್ತಿ ಆಗ್ತಾ ಇದೆ, ಅದರಲ್ಲೇನು ಸಂಶಯ ಇಲ್ಲ. ಅದ್ರ ಜೊತೆಯಲ್ಲಿ ಇವತ್ತು ಪ್ಲಾಸ್ಟಿಕ್ ಮಾಲಿನ್ಯ ಕಾಯ್ದೆ ಮಾಡಿದ್ದೀವಿ, ಕಾನೂನು ಮಾಡಿದ್ದೀವಿ. 2016ರಲ್ಲೇ ಕರ್ನಾಟಕ ಮಾಡ್ತೀವಿ, 2021ರಲ್ಲಿ ಕೇಂದ್ರ ಸರ್ಕಾರ ಮಾಡ್ತೀವಿ. CPCB ಕೊಟ್ಟಿದ್ದಾರೆ. ಇವತ್ತು ಏಕ ಬಳಕೆ ಪ್ಲಾಸ್ಟಿಕ್ ನಾವು ನಿಷೇಧ ಮಾಡ್ತೀವಿ ಅನ್ನುವಂಥದ್ದು ಪೇಪರಲ್ಲಿ ಈಗ ಅನುಷ್ಠಾನ ಮಾಡೋದು ಬಹಳ ಕಷ್ಟ ಇದೆ. ಯಾಕೆ ನಾವು ಕಾಯ್ದೆ ಕಾನೂನು ಮಾಡಿದ್ರೆ ಜನಾಂದೋಲನ ಆಗಬೇಕು, ಜಾಗೃತಿ ಮೂಡಿಸ್ಬೇಕು. ಮಾಧ್ಯಮಗಳ ಮೇಲೆ ಅದರ ಜವಾಬ್ದಾರಿ. ಈ ಪ್ಲಾಸ್ಟಿಕ್ಕಿಂದ ಏನೇನು ಅನಾಹುತಗಳಾಗುತ್ತೆ ಭಾಳ ಜನರಿಗೆ ಗೊತ್ತಿಲ್ಲ, ನಮ್ಮ ವಿದ್ಯಾರ್ಥಿಗಳು ಗೊತ್ತಿಲ್ಲ. ಹಿಂದೆ ಎಲ್ಲ ನಮ್ಮ ಮುಂದಿನ ಭವಿಷ್ಯತ್ತಿನ ಪ್ರಜೆಗಳು ವಿದ್ಯಾರ್ಥಿಗಳು ಕೂತಿದ್ದೀರಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ, ನಿಮ್ಗೆ ಗೊತ್ತಾಗಬೇಕು ಪರಿಸರ ಪ್ರಕೃತಿ ಬಗ್ಗೆ ಅತ್ಯಂತ ಮಹತ್ವದಾದಂಥದ್ದು. ಪ್ಲಾಸ್ಟಿಕ್ ನೀರಲ್ಲಿ ಕರೋದಿಲ್ಲ, ಮಣ್ಣಲ್ಲಿ ಮಣ್ಣಾಗೋದಿಲ್ಲ. ಇದು ಸುಟ್ಟಾಕ್ಬಿಟ್ರೆ ಅದರ ವಿಷ ಏನು ಬರುತ್ತಲ್ಲ ಅದರಲ್ಲಿ ಗಾಳಿಯಲ್ಲಿ ಆ ವಿಷ ಸೇವನೆಯಿಂದ ಕ್ಯಾನ್ಸರ್ ಆಗುತ್ತೆ. ಇವತ್ತು ವನ್ಯಜೀವಿಗಳು ಅದನ್ನು ಇವತ್ತು ತಿಂದಾಕ್ಬಿಟ್ರೆ ಸತ್ತು ಹೋಗ್ಬಿಡ್ತವೆ. ಇವತ್ತು ದನಕರುಗಳು ತಿಂದೋಗ್ಬಿಟ್ರೆ ಆ ಪ್ಲಾಸ್ಟಿಕ್ ಏನು ಅಂಶ ಇರುತ್ತೆ ಅದು ಸಹಿತ ಹಾಲಿನಲ್ಲಿ ಬರುತ್ತೆ. ಅದಕ್ಕೆ ಅದು ಮರುಬಳಕೆ ಮಾಡಿಕೊಳ್ಬೇಕು, ಮತ್ತೆ ಅದನ್ನು ಪುನಃ ಉಪಯೋಗ ಮಾಡಿಕೊಳ್ಳುವಂಥದ್ದು ಎಷ್ಟು ಮೈಕ್ರಾನ್ ಇರಬೇಕು, 100 ಮೈಕ್ರಾನ್ಗಿಂತ ಕಡಿಮೆ ಇದ್ದರೆ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾಯ್ದೆ ಕಾನೂನು ಮಾಡಿದ್ದಿದೆ. ಆದರೂ ಇವತ್ತು ನಾವು ಕೈಚೀಲ ತೊಗೊಂಡು ಹೋಗ್ತೀವಿ, ದಿನಸಿ ಅಂಗಡಿಗಳು ತರ್ತೀವಿ. ಅದೇ ಬಟ್ಟೆ ಕೈಚೀಲ ತೊಗೊಂಡು ಹೋದರೆ ಬಟ್ಟೆ ಕೈಚೀಲ ತೆಗೆದುಕೊಂಡು ಹೋಗಬೇಕು, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋಂಥದ್ದು. ಈಗ ನಾವು ಹೋಗಿ ನಾನು ಬೀದರಲ್ಲಿ ನಾನು ಹೇಳಿದೆ ನಮ್ಮ ಜಿಲ್ಲಾಧಿಕಾರಿಯವರಿಗೆ, ನಮ್ಮ ಅಧಿಕಾರಿಗಳಿಗೆ ಒಂದ್ಸಲ ಒಂದು ಬೀದರ್ ರೌಂಡ್ ಹಾಕೋಣ, ಒಂದು ಸಿಟಿ ಟ್ರಿಪ್ ಮಾಡಿ. ಎಲ್ಲಂದ್ರೆ ಅಲ್ಲಿ ಬೀದರ್ ಅಷ್ಟೇ ಇಲ್ಲ, ಇಡೀ ಗ್ರಾಮೀಣ ಭಾಗದಲ್ಲಿ ಇವ್ರಿಗೆ ಹೇಳಿದೆ ಆ ರಸ್ತೆ ಅಕ್ಕಪಕ್ಕದಲ್ಲಿ ನೋಡಿದ್ರೆ ಬರೀ ಪ್ಲಾಸ್ಟಿಕ್ ತ್ಯಾಜ್ಯ. ಎಲ್ಲಂದ್ರಲ್ಲಿ ಕಸ ಏನಿದೆಯಲ್ಲ ಆ ಕಸ ಕಂಪ್ಲೀಟ್ ಪ್ಲಾಸ್ಟಿಕ್ ಆಗ್ಬಿಟ್ಟಿದೆ. ಹೀಗಾಗಿ ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಆಗುವಂಥ ಅನಾಹುತಗಳ ಬಗ್ಗೆ ಮಾಧ್ಯಮದಲ್ಲಿ ನೀವು ಒಳ್ಳೆಯ ರೀತಿಯಿಂದ
ಒಂದು ಸಣ್ಣ ಎಪಿಸೋಡ್ಸ್ ಮಾಡಿ ಇದರಿಂದ ಏನು ಅನಾಹುತಗಳಾಗ್ತವೆ ಅನ್ನುವಂಥದ್ದು ಜನರ ಗಮನಕ್ಕೆ ತಂದರೆ ಇವತ್ತು ಕ್ರಮೇಣವಾಗಿ ಒಂದೇ ಸಲ ಯಾವುದೂ ಆಗೋದಿಲ್ಲ, ಕಾಲಕ್ರಮೇಣ ಇವತ್ತು ಹಂತದಲ್ಲಿ ನಾವು ಏಕಬಳಕೆ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆ, ಮುಕ್ತ ರಾಜ್ಯ ಮಾಡುವಂಥದ್ದಕ್ಕೆ ಸಹಕಾರಿ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನೋಡಿ, ನಾವೀಗ ಗಣೇಶೋತ್ಸವ ಮಾಡ್ತೀವಿ. ಈ ಗಣೇಶೋತ್ಸವ ಎಲ್ಲರಿಗೂ ಅತ್ಯಂತ ಪವಿತ್ರವಾದಂಥ ಒಂದು ಹಬ್ಬ. ಹೀಗಾಗಿ ನಾವು POP ಯೂಸ್ ಮಾಡ್ತೀವಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದರಲ್ಲಿ ಬಹಳಷ್ಟು ಕೆಮಿಕಲ್ಸ್ಗಳಿರ್ತವೆ. ಆ ರಸಾಯನಗಳು ಉಪಯೋಗ ಮಾಡೋದ್ರಿಂದ ಇವತ್ತು POP ಏನಾಗುತ್ತೆ, ನೀರಲ್ಲಿ ಮುಳುಗಿಸ್ಬಿಡ್ತೀವಿ. ನೀರಲ್ಲಿ ಮುಳುಗಿಸಿದ್ರೆ ಅವೇನು ರಾಸಾಯನಿಕಗಳು ಎಲ್ಲ ವಿಷಕಾರಿಕ ಇರ್ತವೆ. ವಿಷಕಾರಿಕ ಇರುವಂಥದ್ದು ಅದೇ ಕುಡಿಯುವ ನೀರಿನಲ್ಲಿ ಹೋದರೆ ಮನುಷ್ಯನಿಗೆ ರೋಗ ಬರ್ತದೆ. ಕಲುಷಿತ ನೀರು ಕುಡಿದು ಸಾವಾಗಿದ್ದಂಥದ್ದು ನೋಡ್ತಾ ಇದ್ದೇವೆ ಭಾಳ ಕಡೆ. ಕರ್ನಾಟಕ ರಾಜ್ಯದಲ್ಲಿ ಸಹಿತ ಆಗಿದೆ, ರಾಯಚೂರಲ್ಲಾಗಿದೆ, ನಿಮ್ಮ ಚಿತ್ರದುರ್ಗದಲ್ಲಾಗಿದೆ, ಸುಮಾರು ಕಡೆ ಆಗಿದೆ. ಹೀಗಾಗಿ ಇವತ್ತು ನಾವು ಮಣ್ಣಿನ ಗಣಪತಿ, ಪರಿಸರ ಸ್ನೇಹಿ ಗಣಪತಿ ಉಪಯೋಗ ಮಾಡಬೇಕು ಅನ್ನೋಂಥದ್ದು ಭಾಳ ಸಲ ಎಲ್ಲ ಮುಖ್ಯ ಕಾರ್ಯದರ್ಶಿ ಹಿಡ್ಕೊಂಡು, ಮುಖ್ಯಮಂತ್ರಿಗಳು ಹಿಡ್ಕೊಂಡು ನಾನು ಅನೇಕ ಸಭೆಗಳು ಮಾಡಿದ್ದೇನೆ, ಪ್ರಗತಿ ಪರಿಶೀಲನೆ ಸಭೆ ಮಾಡಿದ್ದೇನೆ. ಭಾಳ ಕಡೆ ಇನ್ನೂ ಜಾಗ್ರತೆ ಅರಿವಿಲ್ಲ. ಎಲ್ಲಿ ನೋಡಿ, ಎಲ್ಲಕ್ಕಿಂತ ಹೆಚ್ಚಿನ ಒಂದು ಇವತ್ತು ಧಾರ್ಮಿಕ ವಿಚಾರಗಳನ್ನು ಉಳ್ಳವಂಥವ್ರು ಇದ್ದರೂ ಮ್ಯಾಂಗ್ಳೂರಿನಲ್ಲಿ ಜಾಗ್ರತೆ ಇದೆ. ಅಲ್ಲಿ 98% ಜನ ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ ಮ್ಯಾಂಗ್ಳೂರಿನಲ್ಲಿ. ಉಡುಪಿಯಲ್ಲಿ 95% ಜನ ಮಣ್ಣಿನ ಗಣಪತಿ ಉಪಯೋಗ ಮಾಡ್ತಾರೆ. ಅಲ್ಲಿ ಯಾರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಉಪಯೋಗ ಮಾಡೋದಿಲ್ಲ. ಅಂದರೆ ಅದು ಮುಂದುವರೆದ ಜಿಲ್ಲೆಗಳಿದ್ದಾವೆ. ಅದೇ ರೀತಿಯಲ್ಲಿ ಒಮ್ಮೆಗೆ ಆಗೋದಿಲ್ಲ. ಆದರೆ ಕ್ರಮೇಣವಾಗಿ ನಮ್ಮಲ್ಲಿ ಒಂದು ಜಾಗೃತಿ ಮೂಡಿಸಿ ಎಲ್ಲ ಕಡೆ ನಮ್ಮ ಸಂಘ ಸಂಸ್ಥೆಗಳಿಂದ ತಾವೇ ತೀರ್ಮಾನ ತೆಗೆದುಕೊಂಡು, ತಾವೇ ನಿರ್ಣಯ ತೆಗೆದುಕೊಂಡು ಇವತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗ ಮಾಡಬಾರ್ದಪ್ಪ, ಇದು ಜನರಿಗೆ ಮಾರಕವಾದಂಥದ್ದು ಅನ್ನುವಂಥ ಒಂದು ಆಲೋಚನೆ ನಮ್ಮಲ್ಲಿ ಬಂತು ಅಂತ ಹೇಳಿದರೆ ಬಹಳಷ್ಟು ಪರಿಸರ ಪ್ರಕೃತಿ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲಿ ಮಾಧ್ಯಮಗಳು ಏಕೆ ನಾನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಉಪಯೋಗ ಮಾಡಬಾರ್ದು ಅಂತ ಆದೇಶ ಕೊಟ್ಟಿದ್ರೆ, ಇವರು ಒಂದು ಧರ್ಮದ ವಿರೋಧಿದ್ದಾರೆ, ಇವರು ಇವತ್ತು ಏನು ಗಣೇಶೋತ್ಸವದ ವಿರೋಧ ಮಾಡ್ತಾರೆ, ಗಣೇಶ ನಾವು ಪೂಜೆ ಮಾಡ್ತೀವಿ, ಒಬ್ಬರೇ ಮಾಡ್ತಾರೆ. ಆ ರೀತಿಯಲ್ಲಿ ಇವತ್ತೇನು ವಾಸ್ತವಾಂಶದ ಆಧಾರದ ಮೇಲೆ ಸುದ್ದಿಗಳು ಪ್ರಕಟ ಆದರೆ ಜನರಿಗೆ, ಸಾರ್ವಜನಿಕರಿಗೆ ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸ್ವಚ್ಛತೆ ನೋಡಿ, ಇವತ್ತು ನಾವೆಲ್ಲ ತ್ಯಾಜ್ಯ ನೀರಿದೆ, ಇವತ್ತು ಎಲ್ಲ ಕಡೆ ನಾವು STP ಮಾಡಬೇಕು ಅಂತ ಇವತ್ತು ಗ್ರೀನ್ ಟ್ರೈಬ್ನಲ್ಲಿ ಹೇಳಿದೆ. ಭಾಳ ಸಾವಿರಾರು ಕೋಟಿ ರೂಪಾಯಿ ಸ್ಥಳೀಯ ಸಂಸ್ಥೆಗಳಿಗೆ ನಾವು ಕೊಟ್ಟಿದ್ದೇವೆ. ಬೀದರ್ನಲ್ಲಿ ನಾವು ಸುಮಾರು ನನಗನ್ನಿಸ ಮಟ್ಟಿಗೆ ಒಂದು 50 MLD 40 MLD ನೀರು ಸಂಸ್ಕರಣೆ ಮಾಡಿ, ಶುದ್ಧೀಕರಣ ಮಾಡಿ, ತ್ಯಾಜ್ಯ ನೀರು ಶುದ್ಧೀಕರಣ ಮಾಡಬೇಕು ಅಂತ ಘೋಷಣೆ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಇವತ್ತಿಗೂ ಸುಮಾರು ನಾನು ಪ್ರತಿ ಪರಿಶೀಲನೆ ಮಾಡ್ತೇನೆ, 10-15 MLD ಮಾತ್ರ ತ್ಯಾಜ್ಯ ಶುದ್ಧೀಕರಣ ಆಗ್ತದೆ, ನೀರು ಶುದ್ಧೀಕರಣ, ತ್ಯಾಜ್ಯ ನೀರು ಶುದ್ಧೀಕರಣ ಆಗ್ತದೆ. ಎಲ್ಲಿ ಹೋಗ್ತಾ ಇದೆ? ಮಿಸ್ಸಿಂಗ್ ಲಿಂಕ್ಸ್ ಇದೆ, ಎಲ್ಲ ಸೇರ್ಪಡೆ ಆಗ್ತದೆ ಬೇರೆ ಕಡೆ. ಕುಡಿಯ ನೀರಿನಲ್ಲಿ ಸೇರ್ಪಡೆ ಆಗುತ್ತೆ. ಕುಡಿಯ ನೀರಿನಲ್ಲಿ ಸೇರ್ಪಡೆ ಆದರೆ ರೋಗಗಳು ಬಂದೇ ಬರ್ತದೆ. ಶುದ್ಧೀಕರಣ ಮಾಡಬೇಕಲ್ಲ ನೀರು. ಇಡೀ ರಾಜ್ಯದಲ್ಲಿ ಇದೇ ಪರಿಸ್ಥಿತಿ ಇದೆ. ಹೀಗಾಗಿ ಇದನ್ನು ನಾವು ಸ್ವಚ್ಛತೆ, ನಮ್ಮ ಮನೆ, ನಮ್ಮ ಬಡಾವಣೆ, ನಮ್ಮ ರಸ್ತೆ ಬದಿ ಸ್ವಚ್ಛತೆ ನಾವು ಇಟ್ಕೊಳ್ಬೇಕು ಅನ್ನುವಂಥ ಒಂದು ಜಾಗೃತಿ ಇವತ್ತು ಬರಬೇಕು ಅಂದರೆ ಮಾಧ್ಯಮ ಅತ್ಯಂತ ಮಹತ್ತರವಾದಂಥ ಒಂದು ಪಾತ್ರ ವಹಿಸ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ಮಲತ್ಯಾಜ್ಯ ಇರ್ಬೋದು, ಘನತ್ಯಾಜ್ಯ ಇರ್ಬೋದು, ಘನತ್ಯಾಜ್ಯ ವಿಲೇವಾರಿ, ಕಸ ವಿಲೇವಾರಿ ಮಾಡುವಂಥದ್ದು ಭಾಳ ಕ್ರಾಂತಿಕಾರಕ ಬದಲಾವಣೆಗಳು ಬಂದಿದ್ದಾವೆ. ಕಾಂಪೋಸ್ಟ್ ಮಾಡುವಂಥದ್ದು ಇರ್ಬೋದು, ಮತ್ತೊಂದು ಇರ್ಬೋದು, ಇವತ್ತು ಫಿಕಲ್ ಸ್ಲಜ್ ಅಂತೇಳಿ ಹೊಸದಾಗಿ ಸಣ್ಣ ಪ್ರಮಾಣದಲ್ಲಿ ಮಾಡುವಂಥದ್ದು ಅನೇಕ ರೀತಿಯಲ್ಲಿ ಬಂದಿದೆ. ಇಲ್ಲಂದ್ರೆ ಏನಾಗ್ತದೆ, ಎಲ್ಲ ಕೆರೆಗಳಿದ್ದಾವೆ, ಬ್ಯಾರೇಜ್ಗಳಿದ್ದಾವೆ, ಎಲ್ಲವೂ ಕಲುಷಿತ ಆಗಿಬಿಡ್ತವೆ. ಇವತ್ತು ಹಳ್ಳಗಳು, ಕೊಳ್ಳಗಳು, ಕೆರೆಗಳು ಎಲ್ಲ ನೀರು ಕಲುಷಿತ ಆಯಿತು ಅಂತೇಳಿ ಅದೇ ನೀರನ್ನು ಕುಡಿದು ಅನೇಕ ಜನ ಆಸ್ಪತ್ರೆಗೆ ಬಂದು ಅವ್ರ ರೋಗಿಗಳಾಗ್ಬಿಟ್ರೆ ಇವತ್ತಿಂಥ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿತ್ ಯೂಸ್ಡ್ ಆಯಿಲ್ ಇದೆ, ಅದನ್ನು ಸಹಿತ ವೈಜ್ಞಾನಿಕವಾಗಿ ನಾವು ಅದನ್ನು ಸಂಸ್ಕರಣೆ ಮಾಡಬೇಕಾಗುತ್ತೆ. ಈ ತ್ಯಾಜ್ಯ ಇದೆ, ಕಂಪ್ಯೂಟರ್ ಇದೆ, ಮೊಬೈಲ್ ಇದೆ, ಮತ್ತೊಂದಿದೆ, ಇದನ್ನು ಮರುಬಳಕೆ ಮಾಡಿಕೊಳ್ಳುವಂಥದ್ದು ಅಥವಾ ಅದನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡಬೇಕು ಅನ್ನುವಂಥದ್ದು, ಇವೆಲ್ಲ ಅನೇಕ ರೀತಿಯಲ್ಲಿ ಇವೆಲ್ಲ ವಿಷಯಗಳು
ಏಕೆಂದರೆ ಹಿಂದೆ ಒಂದಾನೊಂದು ಕಾಲದಲ್ಲಿ ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳ್ತಿದ್ದೀವಿ, ಇವತ್ತು ವೃಕ್ಷೋ ರಕ್ಷಿತೆ ರಕ್ಷಿತ ಅಂತ ಹೇಳಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನಾವು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಪರಿಸರ ಪ್ರಕೃತಿ ಮುಂದಿನ ಪೀಳಿಗೆ ಇವತ್ತು ನಮ್ಮಲ್ಲಿ ಏನಿದೆ ಅವ್ರಿಗೆ ಆರೋಗ್ಯಕರವಾದಂಥ ಒಂದು ಭೂಮಿ ಇರುವಂಥದ್ದು ಒಂದೇ, ಮತ್ತೊಂದು ಭೂಮಿ ಅಂತೂ ಇಲ್ಲ. ಹೋಗ್ತಾರೆ ಅಲ್ಲಿ ಇಲ್ಲಿ ಸ್ಪೇಸ್ ಸ್ಟೇಷನ್ಗೆ ಎಲ್ಲಿ ಹುಡುಕರೆ ಏನು ಸಿಗೋದಿಲ್ಲ. ಅದಕ್ಕೆ ಭೂಮಿ ಉತ್ತಮ ರೀತಿಯಲ್ಲಿ ಆರೋಗ್ಯಕರವಾದಂಥ ಭೂಮಿ ಇಟ್ಕೊಳ್ಬೇಕು ಅಂತ ಹೇಳಿದರೆ ನಾವು ಈ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ನಮ್ಮ ಇಲಾಖೆ ವತಿಯಿಂದ ಭಾಳಷ್ಟು ಹಗಲಲ್ಲೂ ಶ್ರಮ ಮಾಡ್ತಾ ಇದ್ದೀವಿ. ನೋಡಿ, ನಾವು ಅರಣ್ಯ ಅತಿಕ್ರಮಣ ತೆರವು ಮಾಡೋದ್ರಲ್ಲಿ ಬ್ಯಾಂಗ್ಳೂರಿನಲ್ಲಿ 10,000 ಕೋಟಿ ರೂಪಾಯಿ ಮೌಲ್ಯದ ಅರಣ್ಯ ಅತಿಕ್ರಮಣ ತೆರವು ಮಾಡಿದ್ದಾರೆ. ಇವತ್ತಿಂಥ ಬ್ಯಾಂಗ್ಳೂರು ರಾಜಧಾನಿಯಲ್ಲಿ HMT ಅಂತ ಲ್ಯಾಂಡ್ 15,500 ಕೋಟಿ ರೂಪಾಯಿ ಮೌಲ್ಯದ ಭೂಮಿ ಏನಿದೆ ಅದು ರಿಯಲ್ ಎಸ್ಟೇಟ್ ಮಾರಾಟ ಮಾಡುವಂಥದ್ದು ನಾನು ತಡೆ ಇಡ್ಲಿಕ್ಕೆ ಹಚ್ಚಿದ್ದೇನೆ. ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಅದನ್ನು ನಾವು ಗೆಲ್ತೀವಿ ಅನ್ನೋಂಥ ಭರವಸೆ ನನಗಿದೆ ಅನ್ನೋಂಥ ಮಾತನ್ನು ಬೀದರ್ನಲ್ಲಿ ಸೇರಿಕೊಂಡು ಇಡೀ ರಾಜ್ಯದಲ್ಲಿ ಸುಮಾರು 7,000 ಎಕರೆ ಒತ್ತುವರಿಯಾಗಿದ್ದಂಥ ಅರಣ್ಯ ಭೂಮಿ ಒತ್ತುವರಿ ತೆರವು ಮಾಡಿದೆ. ಬಡವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅನೇಕ ರೀತಿಯ ನಿಯಮಗಳನ್ನು ಮತ್ತೊಂದು ಅದೆಲ್ಲವನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಕೆಲಸವನ್ನು ನಮ್ಮ ಇಲಾಖೆ, ನಮ್ಮ ಸರ್ಕಾರ ಮಾಡ್ತಾ ಇದೆ. ನಾವು ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರನೂ ಬೇಕು. ಆ ರೀತಿಯಲ್ಲಿ ಪ್ರಕೃತಿ ಪರಿಸರ ಉಳಿಸ್ಲಿಕ್ಕೆ ನಾವು ನೀವೆಲ್ಲರೂ ಕೂಡಿ ಶ್ರಮ ಮಾಡೋಣ. ಒಂದು ಒಳ್ಳೆಯ ಒಂದು ಇವತ್ತು ಸುಂದರವಾದಂಥ ಸಮಾಜ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ಪರಿಸರ ಜಾಗೃತಿ ಮಾಡಲಿಕ್ಕೆ ಮುದ್ರಣ ಮಾಧ್ಯಮ ಅಷ್ಟೇ ಅಲ್ಲ, ಇವತ್ತೆಲ್ಲ ನಮ್ಮ ದೃಶ್ಯ ಮಾಧ್ಯಮ ಸಹಿತ ಇವತ್ತು ಪದೇ ಪದೇ ಯೂಟ್ಯೂಬ್ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಇವತ್ತು ಈ ವಿಷಯವನ್ನು ಜನರಿಗೆ, ಮಕ್ಕಳಿಗೆ, ವಿಶೇಷವಾಗಿ ಯುವಕರಿಗೆ, ಯುವತಿಯರಿಗೆ ನಾವು ಕೊಡೋದರಿಂದ ಭಾಳಷ್ಟು ಬದಲಾವಣೆ ಆಗ್ತದೆ, ಭಾಳಷ್ಟು ಪರಿವರ್ತನೆ ಆಗ್ತದೆ. ಜಗತ್ತಿನ ಮುಂದೆ ಇದೊಂದು ಭಾಳ ದೊಡ್ಡ ಸವಾಲಿದೆ. ಈ ಸವಾಲನ್ನು ಮನುಕುಲದ ಉದ್ಧಾರಕ್ಕಾಗಿ ನಾವೆಲ್ಲರೂ ಇವತ್ತು ಇದನ್ನು ಎದುರಿಸೋಣ, ಇದನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡೋಣ. ಮತ್ತು ನಮ್ಮ ಕಾರ್ಯಕಾಲದಲ್ಲಿ ಅರಣ್ಯ ಸಚಿವನಾಗಿ ಇದನ್ನು ಉಳಿಸಲಿಕ್ಕೆ, ಸಂರಕ್ಷಣೆ ಮಾಡಲಿಕ್ಕೆ ಪೂರ್ಣ ಪ್ರಮಾಣದ ಪ್ರಯತ್ನವನ್ನು ನಾವು ಮಾಡ್ತೇವೆ. ಬೀದರ್ ಜಿಲ್ಲೆ ನಾವಾದರೂ ನಮ್ಮ ಕಡೆಯಿಂದ ಒಂದು ಉತ್ತಮವಾಗಿ ಇಲ್ಲಿ ನೋಡಿ, ನಾನು ಎಕೋ ಟೂರಿಸಮ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೇನೆ. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲೇ ಹೊನ್ನಿಕೇರಿ ಹತ್ರ ಹೊಸದಾಗಿ. ಇದು ಒಂದು 10 ತಿಂಗಳ ಒಳಗಾಗಿ ಕಾಮಗಾರಿ ಈಗಾಗಲೇ ಟೆಂಡರ್ ಆಗಿದೆ. ನಾನು ಮುಖ್ಯಮಂತ್ರಿಗಳ ಕಡೆಯಿಂದ ಚಾಲನೆ ಕೊಟ್ಟಿದ್ದೆ. ಅದನ್ನು ಮುಗಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಭೂಮಿಯಲ್ಲಿರುವಂಥ ಎಲ್ಲ ಜೀವ ಜಂತುಗಳಿಗೆ ಬದುಕಲಿಕ್ಕೆ ಹಕ್ಕಿದೆ. ಪಕ್ಷಿಗಳಿರ್ಬೋದು, ಕೀಟ ಇರ್ಬೋದು, ವನ್ಯಜೀವಿಗಳಿರ್ಬೋದು, ಎಲ್ಲವೂ ಇರ್ಬೋದು. ಆ ರೀತಿಯಲ್ಲಿ ಒಂದು ವೇವೇರಿ ಪಾರ್ಕ್ ಮಾಡಬೇಕು, ಒಂದು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತ ಯೋಜನೆ ಹಾಕ್ಕೊಂಡಿದ್ದಾರೆ. ಆ ವೇವೇರಿ ಪಾರ್ಕ್ನು ಬೀದರ್ನಲ್ಲಿ ಬರುವ 15 ದಿವಸ, ಒಂದು ತಿಂಗಳಲ್ಲಿ ಟೆಂಡರ್ ಮಾಡಿ ಅದನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಬೀದರ್ನಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಒಂದು ನಮ್ಮಲ್ಲಿ ಪಕ್ಷಿಧಾಮ ಜೊತೆಯಲ್ಲಿ ಕೃಷ್ಣಮೃಗ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಸ್ವಲ್ಪ ಕಂದಾಯ ಇಲಾಖೆ ವತಿಯಿಂದ ಒಂದು ಪ್ರಸ್ತಾವನೆ ಹೋಗಿದೆ. ಅದು ಬಂತು ಅಂದ್ರೆ ಅದನ್ನು ಜಾರಿಗೆ ತರುವಂಥ ಕೆಲಸ ಮಾಡ್ತೇವೆ. ಕಲಬುರಗಿ ಚಿಂಚೋಳಿಯಲ್ಲಿ ಒಂದು ಎಕೋ ಟೂರಿಸಮ್ ಪ್ರಾಜೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ದೇವದೇವನಕ್ಕೂ ಅಭಿವೃದ್ಧಿ ಮಾಡಬೇಕು, ಅದಕ್ಕೆ ಒಂದು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಇವೆಲ್ಲ ಯೋಜನೆಗಳು, ಇವೆಲ್ಲ ಕಾರ್ಯಕ್ರಮಗಳು ಇವತ್ತು ಬರುವಂಥ ದಿನಮಾನಗಳಲ್ಲಿ 2-3 ಈಗಾಗಲೇ ಪ್ರಾರಂಭ ಆಗಿದ್ದಾವೆ. ಬಾಕಿ ಈ ವರ್ಷ ಪ್ರಾರಂಭ ಮಾಡ್ತೇವೆ. ಬೀದರ್ನಲ್ಲಿ ಒಂದು ಆಕರ್ಷಣೆ ಕೇಂದ್ರ ಮಾಡುವಂಥ ರೀತಿ, ಪ್ರವಾಸಿಗರಲ್ಲಿ ಬರಬೇಕು, ಬಂದು ಎಂಥ ಪ್ರಕೃತಿ ಇದೆ, ಎಂಥ ಪರಿಸರ ಇದೆ ಅನ್ನುವಂಥ ರೀತಿಯಲ್ಲಿ ಅವರು ಬೀದರ್ಗೆ ಬಂದು ಇಲ್ಲಿ ನಾವು ವಾಸ್ತವ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಇರಬೇಕು ಅಂತ ಹೇಳಿದರೆ, ಬರೀ ಯಾರೋ ಒಬ್ಬರು ಮಾಡ್ತಾರೆ, ಜಿಲ್ಲಾಡಳಿತ ಮಾಡ್ತದೆ, ಮತ್ತಾರು ಮಾಡ್ತಾರೆ ಅಂತಲ್ಲ. ಪ್ರತಿಯೊಬ್ಬರು ಇಲ್ಲಿರುವಂಥ ಎಲ್ಲ ನಾಗರಿಕರು ಶ್ರಮ ಮಾಡಿದರೆ, ಮಾಧ್ಯಮದವರು ಅದಕ್ಕೆ ಸಹಕಾರ ಮಾಡಿದರೆ ಮಾತ್ರ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಮಗೆ ಹಣಕಾಸಿನ ಕೊರತೆ ಇಲ್ಲ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಮಗೆ ಸುಮಾರು 400ರಿಂದ 500 ಕೋಟಿ ರೂಪಾಯಿ ಪ್ರತಿ ವರ್ಷ ನಮಗೆ ಸಿಗ್ತಾ ಇದೆ ಹೆಚ್ಚುವರಿಯಾಗಿ. ಇದರಲ್ಲಿ ಎಲ್ಲ ಶಾಸಕರಿಗೂ ಹೋಗುತ್ತೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮದೇ ಆದಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಪರಿಸರ ಪ್ರಕೃತಿಗೂ ಹೆಚ್ಚಿನ ಒತ್ತನ್ನು ಕೊಡುತ್ತೇವೆ. ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ಇದ್ದರೆ, ಪ್ರಸ್ತಾವನೆಗಳಿದ್ದರೆ ಅದು ಉತ್ತಮ ರೀತಿಯಲ್ಲಿ ಚರ್ಚೆ ಮಾಡಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ
ಅನ್ನುವಂಥ ಒಂದು ಭರವಸೆಯನ್ನು ನಾನು ತಮ್ಮಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕೊನೆಯದಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಮಾಧ್ಯಮದವರು ಇದ್ದೀರಿ, ಈ ದೇಶ ಸಮಾಜ ಕವಲು ದಾರಿಯಲ್ಲಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕಲುಷಿತಗೊಂಡಂಗೆ ಎಲ್ಲ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾರೆ. ಮಾಧ್ಯಮದಲ್ಲಿ ಸಹಿತ ಇವತ್ತು ಉತ್ತಮ ಮಾಧ್ಯಮ ಪ್ರತಿನಿಧಿಗಳು ಇದ್ದಾರೆ. ಕೆಲವೊಂದು ಕಡೆ ದಾರಿ ಬಿಟ್ಟು ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ನಿಮಗೆ ನೀವೇ ನೀತಿ ಸಂಹಿತೆ ಜಾರಿ ಮಾಡಿಕೊಳ್ಳಬೇಕು. ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಜನರಲ್ಲಿ ಒಂದು ರೀತಿಯ ಭೇದ ವಾತಾವರಣ, ಒಂದು ರೀತಿಯ ರೋಚಕತೆ ತರಬೇಕು ಅಂತೇಳಿ ಹೇಳಿ ಧಾರ್ಮಿಕ ಭಾವನೆ ಕೆರಳಿಸುವಂಥದ್ದಕ್ಕೆ ಮತ್ತು ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಆಗಿದ್ದಂಥದ್ದಿಗೆ ತಿರುಚುವಂಥದ್ದಾಗಲಿ, ಮಾಬ್ ಲಿಂಚಿಂಗ್ ಅಂತ ಕೃತ್ಯಗಳು ಆಗುವಂಥದ್ದಾಗಲಿ ಅಥವಾ ದೊಡ್ಡ ದೊಡ್ಡ ಹಗರಣಗಳಿರ್ಬೋದು, ಯಾವುದೇ ವಿಷಯಗಳಿದ್ದು ನಿಷ್ಪಕ್ಷಪಾತವಾಗಿ ನಿರ್ಭೀಡೆಯಿಂದ ವಾಸ್ತವಾಂಶ ಆಧಾರದ ಮೇಲೆ ಯಾರು ಮಾಧ್ಯಮದವರು ಕೆಲಸ ಮಾಡ್ತಾ ಇದ್ದಾರೆ, ಯಾರ ಮಾಧ್ಯಮದವರು ಇದನ್ನು ಮನಸ್ಸಾಗಿ ತರ್ತಾ ಇದ್ದಾರೆ ಅಂಥವರೆಲ್ಲರಿಗೂ ಈ ವೇದಿಕೆ ಮುಖಾಂತರ ನಾನು ಧನ್ಯವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಂಬರುವಂಥ ದಿನಮಾನಗಳು ಎಚ್ಚರಿಕೆಯಿಂದ ಈ ಸಮಾಜವನ್ನು ಒಗ್ಗೂಡಿಸುವಂಥದ್ದು, ನಮ್ಮಲ್ಲಿ ಜಾತ್ಯತೀತ ಮನೋಭಾವನೆ, ಧರ್ಮಾತೀತ ಮನೋಭಾವನೆ ಇಟ್ಟುಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ರೀತಿಯಲ್ಲಿ ಸಮಾಜವನ್ನು ಕಟ್ಟುವಂಥ ರೀತಿಯಲ್ಲಿ ಇವತ್ತು ಮಾಧ್ಯಮದವರು ಕೆಲಸ ಮಾಡಿದರೆ ಭಾಳ ಇವತ್ತು ನಾವೆಲ್ಲರೂ ಹಿಂದೇನೊಂದು ವ್ಯಾಲ್ಯೂಸ್ ಇತ್ತು, ಒಂದು ತತ್ವ ಇತ್ತು, ಒಂದು ಸಿದ್ಧಾಂತ ಇತ್ತು, ಅದರ ಮೇಲೆ ಪ್ರತಿಯೊಬ್ಬರು ಅದು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಪೇಡ್ ನ್ಯೂಸ್ ಆಗಲಿ, ಫೇಕ್ ನ್ಯೂಸ್ ಆಗಲಿ, ಅದಕ್ಕೆ ಯಾರೂ ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ. ಈಗ ಭಾಳ ವ್ಯಾಪಕವಾಗಿದೆ ಸೋಷಿಯಲ್. ಈಗ ಯಾಕೆ ಸರ್ಕಾರ ಒಂದು ಬಿಲ್ ತರಬೇಕು, ಒಂದು ಕಾಯ್ದೆ ಕಾನೂನು ತರಬೇಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಯಾರೋ ಕಾಯ್ದೆ ತರಬೇಕು, ಕಾನೂನು ತರಬೇಕು, ಕ್ರಮ ತೆಗೆದುಕೊಳ್ಬೇಕು ಅಂತಲ್ಲ. ಆದರೆ ಇದು ಭಾಳ ವಿಪರೀತ ಹೆಚ್ಚಿಗೆ ಆಗಿ ಸಮಾಜದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಆಗಿ ಭಾಳಷ್ಟು ಹಾನಿ ಆಗ್ತಾ ಇರ್ತಕ್ಕಂಥ ಸಂದರ್ಭ ಬಂದು ಈ ದೇಶದ ಸಮಾಜದ ಏಕತೆ, ಅಖಂಡತೆ, ಸಮಗ್ರಕ್ಕೆ ಧಕ್ಕೆ ಬರುವಂಥ ಒಂದು ರೀತಿಯಲ್ಲಿ ನಡೆದುಕೊಂಡ್ರೆ ಇವತ್ತು ಕಠಿಣವಾದಂಥ ಇಂಥ ಒಂದು ವಿಷಯಗಳು ಬರ್ತವೆ. ಅದಕ್ಕೆ ನಾವು ನೀವೆಲ್ಲರೂ ಭಾಳ ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಇದನ್ನು ನೋಡಿಕೊಂಡು ಹೋಗಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿ, ನಾನು ಹೆಚ್ಚಿಗೆ ಮಾತನಾಡ್ದೇನೋ ಅನ್ನಿಸ್ತದೆ, ಗೊತ್ತಿಲ್ಲ. ಆದರೂ ಏನೇನು ಹೇಳಬೇಕು ಅಂತ ಹೇಳ್ತಾ ಇದ್ದೇನೆ. ಬೆಂಗಳೂರಿಂದ ಬಂದಿದ್ದೇನೆ. ವಿಶೇಷವಾಗಿ ಸಾಯಂಕಾಲ ಆ್ಯಕ್ಚುಲಿ ನಮ್ಮದೊಂದು ಸಭೆ ಇತ್ತು, ಮತ್ತು ನಾನು ವಾಪಸ್ ಬೆಂಗಳೂರಿಗೆ ಹೋಗಬೇಕಾಗಿದೆ. ಆಶಾ ಖಾನವನ್ನು ಬರಲೇಬೇಕು ಅಂತ ಹೇಳಿದ್ದಕ್ಕಾಗಿ ನಾನು ಮೊದಲಿನಿಂದ ಪರಿಚಿತರಾಗಿದ್ದಾರೆ. ಅದಕ್ಕೆ ನಾನು ಬೆಳಗ್ಗೆ ನಸ್ಕಿನಲ್ಲಿ 4 ಗಂಟೆಗೆ ಎದ್ದು ಬಂದಿದ್ದೇನೆ.